ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ಯ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಫಸ್ಟ್ PU ಹಾಗೂ ಸೆಕೆಂಡ್ PU ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವೀಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ಸೋದಾದರೆ ಶೇರ್ ಮಾಡಿ. ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಏನು ಅಂತಂದರೆ ಪ್ರಿಪ್ರೇಷನ್ ಆಫ್ ಆಲ್ಕೋಹಾಲ್. ಓಕೆ, ಫಸ್ಟ್ ಆಲ್ಕೋಹಾಲ್ ಅಂದರೆ ಏನು ಅದನ್ನು ತಿಳ್ಕೊಳ್ಳೋಣ ನಾವು. ದ ಕಾಂಪೌಂಡ್ ಇನ್ ವಿಚ್ OH group is attached to alkyl group is known as alcohol. ಯಾವ ಕಾಂಪೌಂಡಲ್ಲಿ OH ಅಂತಂದರೆ ಹೈಡ್ರಾಕ್ಸೈಲ್ ಗ್ರೂಪು ಆಲ್ಕೈಲ್ ಗ್ರೂಪ್ಗೆ ಅಟ್ಯಾಚ್ ಆಗಿದ್ದರೆ ಅಂಥ ಕಾಂಪೌಂಡನ್ನು ನಾವೇನಂತ ಕರಿತೀವಿ? ಆಲ್ಕೋಹಾಲ್ ಅಂತ ಕರಿತೀವಿ. ಸೊ ಆಲ್ಕೈಲ್ ಅಂತಂದರೆ ಏನಿಲ್ಲ, ಆಲ್ಕೈಲ್ ಗ್ರೂಪ್ ಅಂತಂದರೆ ಏನು? ಸೊ ಆಲ್ಕೈನಿಂದ ಒಂದು ಹೈಡ್ರೋಜನ್ ರಿಮೂವ್ ಮಾಡಿದಾಗ ಬರುವಂಥ ಕಾಂಪೌಂಡ್ಗೆ ನಾವೇನಂತ ಕರಿತೀವಿ? ಆಲ್ಕೈಲ್ ಅಂತ ಕರಿತೀವಿ. ಎಕ್ಸಾಂಪಲ್ ತೊಗೊಳ್ಳೋಣ, ಮೀಥೇನ್. ಓಕೆ, ಸೊ ಮೀಥೇನ್ ಫಾರ್ಮುಲಾ ಏನು? CH4 ಅಲ್ವಾ? ಸೊ ಈ CH4ಅಲ್ಲಿ ಒಂದು ಹೈಡ್ರೋಜನ್ನ ರಿಮೂವ್ ಮಾಡಿದ್ರೆ ಏನಾಗುತ್ತೆ? ದಿಸ್ ಇಸ್ ಬಿಕಮ್ CH3 ಅಲ್ವಾ? ಇದನ್ನು ಮೀಥೇನ್ ಅಂತ ಕರೆದ್ರೆ ಇದನ್ನು ಏನಂತ ಕರಿತೀವಿ ನಾವು? ಮೀಥೈಲ್ ಅಂತ ಕರಿತೀವಿ. ಅದೇ ಥರ ಈಥೇನ್ ತೊಗೊಳ್ಳೋಣ ನಾವು. ಈಥೇನ್ ಫಾರ್ಮುಲಾ ಏನು? C2H6. ಒಂದು ಹೈಡ್ರೋಜನ್ ರಿಮೂವ್ ಮಾಡ್ತೀನಿ ನಾನು. ಒಂದು ಹೈಡ್ರೋಜನ್ ರಿಮೂವ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ? ಅದು C2H5 ಆಗುತ್ತೆ. ಸೊ ಇದನ್ನೇನಂತ ಕರಿತೀವಿ? ಈಥೈಲ್ ಅಂತ ಕರಿತೀವಿ. ಓಕೆ, ಈ ಮೀಥೈಲ್ ಗ್ರೂಪ್ಗೆ OH ಗ್ರೂಪ್ ಅಂದರೆ ಹೈಡ್ರಾಕ್ಸೈಲ್ ಗ್ರೂಪ್ ಅಟ್ಯಾಚ್ ಆದಾಗ ಅದನ್ನು ನಾವು ಆ ಕಾಂಪೌಂಡ್ ಏನಂತ ಕರಿತೀವಿ? ನಾವು ಆಲ್ಕೋಹಾಲ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ತೊಗೊಂಡ CH3. ಓಕೆ, CH3 ಏನು? ಮೀಥೈಲ್ ಗ್ರೂಪ್ ಅಂದರೆ ಒಂದು ಆಲ್ಕೈಲ್ ಗ್ರೂಪ್. ಈ ಆಲ್ಕೈಲ್ ಗ್ರೂಪಿಗೆ ಹೈಡ್ರಾಕ್ಸೈಲ್ ಅಟ್ಯಾಚ್ ಆಗ್ತಾ ಇದ್ದಂಗೆ ಈ ಕಾಂಪೌಂಡನ್ನು ಏನಂತ ಕರಿತೀವಿ ನಾವು? ಆಲ್ಕೋಹಾಲ್ ಅಂತ ಕರಿತೀವಿ. ಸೊ ಮೀಥೈಲ್ ಇರೋದು ಏನಾಗಿ ಕನ್ವರ್ಷನ್ ಆಗುತ್ತೆ? OH ಅಟ್ಯಾಚ್ ಆಗ್ತಾ ಇದ್ದಂಗೆ ಏನಾಗುತ್ತೆ? ಅದು ಮೆಥನಾಲ್ ಆಗುತ್ತೆ. ಓಕೆ, ಮೆಥನಾಲ್ ಆಗುತ್ತೆ. ಅದೇ ಥರ ನಾನಿವಾಗ ಈಥೈಲ್ ಇದೆ. ಓಕೆ, ಈಥೈಲ್ C2H5 ಈಥೈಲ್ ಗ್ರೂಪ್ಗೆ OHನ ಅಟ್ಯಾಚ್ ಮಾಡ್ತಾ ಇದ್ದಂಗೆ ಹೈಡ್ರಾಕ್ಸೈಲ್ ಗ್ರೂಪು ಅದು ಯಾವ ಕಾಂಪೌಂಡಾಗಿ ಕನ್ವರ್ಷನ್ ಆಗುತ್ತೆ? ಆಲ್ಕೋಹಾಲ್ ಆಗಿ ಕನ್ವರ್ಷನ್ ಆಗುತ್ತೆ. ಯಾವುದಾಗುತ್ತೆ? ಎಥನಾಲ್. ಓಕೆ, ಎಥನಾಲ್. ಸೊ ಏನಾಯಿತು? ಮೀಥೈಲ್ ಇರೋದು ಮೆಥನಾಲ್ ಆಯಿತು, ಈಥೈಲ್ ಇರೋದು ಎಥನಾಲ್ ಆಯಿತು. ಅದೇ ಥರ ಪ್ರೊಪೈಲ್ ತೊಗೊಂಡ್ರೆ ಪ್ರೊಪೆನಾಲ್ ಆಗುತ್ತೆ. ಈ ಥರ ಆಗುತ್ತೆ. ಇದ್ರ ಜೊತೆಗೆ ನಾವು ಪೊಸಿಷನ್ನ ನಾವೇನು ಮಾಡ್ತೀವಿ? ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಸೊ ಅರ್ಥ ಆಯಿತಾ? ಆಲ್ಕೋಹಾಲ್ ಅಂತಂದ್ರೆ ಏನು? ದ ಕಾಂಪೌಂಡ್ ಇನ್ ವಿಚ್ OH ಆರ್ ಹೈಡ್ರಾಕ್ಸೈಲ್ ಗ್ರೂಪ್ ಇಸ್ ಅಟ್ಯಾಚ್ಡ್ ಟು ಆಲ್ಕೈಲ್ ಗ್ರೂಪ್ ಇಸ್ ನೌನ್ ಆ್ಯಸ್ ಆಲ್ಕೋಹಾಲ್. ಯಾವ ಕಾಂಪೌಂಡನಲ್ಲಿ ಆಲ್ಕೈಲ್ ಗ್ರೂಪ್ಗೆ ಹೈಡ್ರಾಕ್ಸೈಲ್ ಗ್ರೂಪ್ ಅಟ್ಯಾಚ್ ಆಗಿದ್ದರೆ ಅಂಥ ಕಾಂಪೌಂಡನ್ನು ನಾವೇನಂತ ಕರಿತೀವಿ? ಆಲ್ಕೋಹಾಲ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಿಪ್ರೇಷನ್ ಆಫ್ ಆಲ್ಕೋಹಾಲ್ಸ್. ನೋಡಿ, ಪ್ರಿಪ್ರೇಷನ್ ಆಫ್ ಆಲ್ಕೋಹಾಲ್ಗೆ ನಾವು ವಿ ಆರ್ ಫಾಲೋವಿಂಗ್ ದ 3 ಮೆಥಡ್ಸ್ ಟು ಪ್ರಿಪೇರ್ ದ ಆಲ್ಕೋಹಾಲ್ಸ್. ಸೊ ಆಲ್ಕೋಹಾಲ್ ಪ್ರಿಪೇರ್ ಮಾಡೋಕ್ಕೆ ನಾವು 3 ಮೆಥಡ್ಸನ್ನು ಫಾಲೋ ಮಾಡ್ತೀವಿ ನಾವಿಲ್ಲಿ. ಯಾವುದ್ಯಾವುದು ಅಂತಂದರೆ ಫ್ರಮ್ ಆಲ್ಕಿನ್, ಫ್ರಮ್ ಕಾರ್ಬೋನೈಲ್ ಕಾಂಪೌಂಡ್, ಫ್ರಮ್ ಗ್ರಿಗ್ನರ್ ರಿಏಜೆಂಟ್. ಫಸ್ಟ್ ಈ 3 ಮೆಥಡ್ಸ್ ನೋಡೋಣ. ಫ್ರಮ್ ಆಲ್ಕಿನ್ ಅಂತಂದರೆ ಏನು? ಫಸ್ಟ್ ಆಲ್ಕಿನ್ ಅಂದ ತಕ್ಷಣ ಏನಾಗುತ್ತೆ? ಕಾರ್ಬನ್ ಮಧ್ಯೆ ಏನಾಗಿರುತ್ತೆ? ಡಬಲ್ ಬಾಂಡ್ ಇರುತ್ತೆ. ಕಾರ್ಬನ್ ವೇಲೆನ್ಸಿ ಗೊತ್ತಿದೆ ನಿಮಗೆ ಎಷ್ಟು? 4. ಇದನ್ನೆಲ್ಲ ನೆನ್ಪಿಟ್ಕೋಬೇಕು. ಕಾರ್ಬನು, ಆಕ್ಸಿಜನು, ನೈಟ್ರೋಜನ್ದು ವೇಲೆನ್ಸಿಗಳು. ಸೊ ಇಲ್ಲೇನಾಯಿತು ನೋಡಿ, ಒಂದು ಕಾರ್ಬನ್ಗೆ ಏನಾಗಿದೆ ನೋಡು? 2 ಡಬಲ್ ಬಾಂಡ್. ಇಲ್ಲಿ 2 ಡಬಲ್ ಬಾಂಡ್ ಇದೆ ಅಂದರೆ 2 ವೇಲೆನ್ಸಿ ಮುಗ್ದೋಗಿದೆ. ಇನ್ನು ಉಳ್ಕೊಂಡಿರೋದೇನು? 2 ವೇಲೆನ್ಸಿ. ಓಕೆ, ಇದನ್ನು ಈ ಥರ ಬರೀಬೇಕು. ಫ್ರಮ್ ಆಲ್ಕಿನ್ ಅಂದರೆ ಇದರಿಂದ ನಾವೇನು ಮಾಡ್ಬೋದು? ಆಲ್ಕೋಹಾಲ್ನ ಪ್ರಿಪೇರ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಫ್ರಮ್ ಕಾರ್ಬೋನೈಲ್ ಕಾಂಪೌಂಡ್. ಕಾರ್ಬೋನೈಲ್ ಅಂತಂದರೆ C ಡಬಲ್ ಬಾಂಡ್ O ಗ್ರೂಪ್ ಇರೋದಕ್ಕೆ ನಾವೇನಂತ ಕರಿತೀವಿ? ದ ಕಾಂಪೌಂಡ್ ವಿಚ್ ಹ್ಯಾಸ್ ದ CO ಗ್ರೂಪ್. ಓಕೆ, ದಟ್ ಕಾಂಪೌಂಡ್ ಇಸ್ ನೌನ್ ಆಸ್ ದ ಕಾರ್ಬೋನೈಲ್ ಕಾಂಪೌಂಡ್. ಸೊ ಇಲ್ಲೇನೇನು ಅಂತಂದರೆ ಆಲ್ಡಿಹೈಡ್ ತೊಗೊತೀವಿ. ಆಲ್ಡಿಹೈಡ್ ಅಂದರೆ ನಿಮ್ಗೆ ಗೊತ್ತಿದೆ RC ಡಬಲ್ ಬಾಂಡ್ OH. ಓಕೆ, ಈ ಆಲ್ಡಿಹೈಡನ್ನು ಏನಾಗಿ ಕನ್ವರ್ಷನ್ ಮಾಡ್ತೀವಿ ನಾವು? ಆಲ್ಕೋಹಾಲಾಗಿ ಕನ್ವರ್ಷನ್ ಮಾಡ್ತೀವಿ ಈ ಮೆಥಡಲ್ಲಿ. ಮತ್ತು ಕೀಟೋನು RC ಡಬಲ್ ಬಾಂಡ್ OR. ಸೊ ಕಾರ್ಬೋನೈಲ್ ಅಂತಂದರೆ C ಡಬಲ್ ಬಾಂಡ್ O ಕಾಮನ್ ಆಗಿರುತ್ತೆ ಅದರಲ್ಲಿ. ಓಕೆ, ಅಂಥ ಕಾಂಪೌಂಡನ್ನೇ ನಾವೇನಂತ ಕರೆಯೋದು? ಕಾರ್ಬೋನೈಲ್ ಕಾಂಪೌಂಡ್ ಅಂತ ಕರೆಯೋದು. ಸೊ ದಿಸ್ ಇಸ್ ಆಲ್ಡಿಹೈಡ್. ಓಕೆ, ದಿಸ್ ಒನ್ ಇಸ್ ದ ಕೀಟೋನ್. ನೆಕ್ಸ್ಟ್ ಇನ್ನೂ ಒಂದೇನು ತೊಗೊತೀವಿ ಅಂತಂದರೆ RC ಡಬಲ್ ಬಾಂಡ್ O. ಓಕೆ, OH. ದಿಸ್ ಇಸ್ ಕಾರ್ಬೋಕ್ಸೈಲಿಕ್ ಕಾಂಪೌಂಡ್. ಓಕೆ, ಈ 3 ಕಾಂಪೌಂಡ್ಸನ್ನು ನಾವೇನು ಮಾಡ್ತೀವಿ? ಈ ಮೆಥಡಲ್ಲಿ ಆಲ್ಕೋಹಾಲ್ ಆಗಿ ಕನ್ವರ್ಷನ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಯಾವುದು ಮೆಥಡ್ ಯೂಸ್ ಮಾಡ್ತೀವಿ ಅಂದರೆ ಫ್ರಮ್ ಗ್ರಿಗ್ನರ್ ರಿಏಜೆಂಟ್. ಗ್ರಿಗ್ನರ್ ರಿಏಜೆಂಟ್ ಅಂದರೆ RMgX. R ಅಂತಂದರೆ ಆಲ್ಕೈಲ್ ಗ್ರೂಪ್, Mg ಮೆಗ್ನೀಷಿಯಮ್, X ಅಂತಂದರೆ ಹ್ಯಾಲೈಡ್ ಗ್ರೂಪ್. ಓಕೆ, ಸೊ ದಿಸ್ ಆರ್ ದ 3 ಮೆಥಡ್ಸ್. ಸೊ ಆಲ್ಕೋಹಾಲ್ನ ಯಾವ್ಯಾವ ಮೆಥಡಿಂದ ಪ್ರಿಪೇರ್ ಮಾಡ್ತೀವಿ ನಾವು? ಫ್ರಮ್ ಆಲ್ಕಿನ್, ಓಕೆ, ಫ್ರಮ್ ಕಾರ್ಬೋನೈಲ್ ಕಾಂಪೌಂಡ್, ಫ್ರಮ್ ಗ್ರಿಗ್ನರ್ ರಿಏಜೆಂಟ್. ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋದು ನಾನು ಫ್ರಮ್ ಆಲ್ಕಿನ್. ಸೊ ಒಂದೇ ಮೆಥಡ್ ಡಿಸ್ಕಷನ್ ಮಾಡ್ತೀನಿ, ದಟ್ ಈಸ್ ಆ್ಯಕ್ಚುಲಿ ಫ್ರಮ್ ಆಲ್ಕಿನ್. ಸೊ ಆಲ್ಕಿನಿಂದ ಆಲ್ಕೋಹಾಲ್ ಪ್ರಿಪೇರ್ ಮಾಡೋಕ್ಕೆ ಮತ್ತೆ 2 ಮೆಥಡ್ ಫಾಲೋ ಮಾಡ್ತೀವಿ ನಾವು. ಬೈ ಆಸಿಡ್ ಕೆಟಲೈಸ್ಡ್ ಹೈಡ್ರೇಷನ್. ಓಕೆ, ಫಸ್ಟ್ ಮೆಥಡ್ ಯಾವುದು? ಆಸಿಡ್ ಕೆಟಲೈಸ್ಡ್ ಹೈಡ್ರೇಷನ್. ನೆಕ್ಸ್ಟ್ ಎರಡನೇದೇನು ಅಂತಂದರೆ ಬೈ ಹೈಡ್ರೋಬೋರೇಷನ್ ಆಕ್ಸಿಡೇಷನ್.
ಓಕೆ. ಸೊ ಫಸ್ಟ್ ಮೆಥಡ್ ಏನು, ಬೈ ಆಸಿಡ್ ಕೆಟಲೈಸ್ಡ್ ಹೈಡ್ರೇಷನ್, ಎರಡನೇದೇನು ಬೈ ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ಮೆಥಡ್. ನೋಡಿ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಆಲ್ಕೋಹಾಲ್ಸನ್ನು 3 ಮೆಥಡ್ ಯೂಸ್ ಮಾಡಿ ನಾವು ಪ್ರಿಪೇರ್ ಮಾಡ್ಬೋದು. ಯಾವುದೇ ಇದು ಫ್ರಮ್ ಆಲ್ಕಿನಿಂದ. ಸೊ ಸೆಕೆಂಡ್ ಒನ್ ಯಾವುದ್ಯಾವುದು, ಫ್ರಮ್ ಕಾರ್ಬೋನೈಲ್ ಕಾಂಪೌಂಡು. ಥರ್ಡ್ ಒನ್ನು ಗ್ರಿಗ್ನಾ ರಿಯೇಜೆಂಟ್. ಫ್ರಮ್ ಆಲ್ಕಿನಲ್ಲಿ ಮತ್ತೆ 2 ಮೆಥಡ್ ಫಾಲೋ ಮಾಡ್ತೀವಿ ನಾವು. ಫಸ್ಟ್ ಮೆಥಡ್ ಯಾವುದು, ಬೈ ಆಸಿಡ್ ಕೆಟಲೈಸ್ಡ್ ಹೈಡ್ರೇಷನ್, ಎರಡನೇದೇನು ಬೈ ಹೈಡ್ರೋಬೋರೇಷನ್ ಆಕ್ಸಿಡೇಷನ್. ಈಗ ಫಸ್ಟ್ ಒನ್ ಡಿಸ್ಕಷನ್ ಮಾಡೋಣ, ಬೈ ಆಸಿಡ್ ಕೆಟಲೈಸ್ಡ್ ಹೈಡ್ರೇಷನ್. ಓಕೆ. ಸೊ ಆಸಿಡ್ ಕೆಟಲೈಸ್ಡ್ ಅಂತಂದರೆ ಏನಿರುತ್ತೆ, ಇಲ್ಲಿ ಒಂದು H+ ಇರುತ್ತೆ. ಓಕೆ, ಅದು ಕೆಟಲೈಸ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ, ಜೊತೆಗೆ ಹೈಡ್ರೇಷನ್ ಅಂತಂದರೆ ಅಡಿಷನ್ ಆಫ್ ವಾಟರ್. ಓಕೆ. ಸೊ ಇಷ್ಟು ಸಹ ಆಗುತ್ತೆ ಇಲ್ಲಿ ಆಲ್ಕೋಹಾಲ್ ಪ್ರಿಪ್ರೇಷನ್ ಮಾಡೋಕ್ಕೆ ಬೈ ಆಸಿಡ್ ಕೆಟಲೈಸ್ಡ್ ಹೈಡ್ರೇಷನ್. ಆಸಿಡ್ ಕೆಟಲೈಸ್ಡ್ ಅಂದರೆ H+, ಹೈಡ್ರೇಷನ್ ಅಂತಂದರೆ H2O. ಓಕೆ. ಸೊ ಆಲ್ಕಿನ್ ರಿಯಾಕ್ಟ್ ವಿತ್ ವಾಟರ್ ಇನ್ ದ ಪ್ರೆಸೆನ್ಸ್ ಆಫ್ ಆಸಿಡ್ ಆ್ಯಸ್ ಕೆಟಲಿಸ್ಟ್ ಟು ಫಾರ್ಮ್ ಆಲ್ಕೋಹಾಲ್ಸ್. ನಿಮ್ಗೆ ಈ ಮೆಥಡಿಂದನೇ ಗೊತ್ತಾಗ್ತಾ ಇದೆ, ನಾನಂದೆ ಆಸಿಡ್ ಕೆಟಲೈಸ್ಡ್ ಅಂದರೆ ಏನಿರುತ್ತೆ ಅಲ್ಲಿ. ಓಕೆ, ಆಸಿಡ್ ಆ್ಯಸ್ ಅ ಕೆಟಲಿಸ್ಟ್, ಇನ್ ದ ಪ್ರೆಸೆನ್ಸ್ ಆಫ್ ಆಸಿಡ್ ಆ್ಯಸ್ ಅ ಕೆಟಲಿಸ್ಟ್. ಹೈಡ್ರೇಷನ್ ಅಂತಂದರೆ ಏನು, ವಾಟರ್. ಓಕೆ. ಸೊ ಆಲ್ಕಿನ್ ರಿಯಾಕ್ಟ್ ವಿತ್ ವಾಟರ್ ಇನ್ ದ ಪ್ರೆಸೆನ್ಸ್ ಆಫ್ ಆಸಿಡ್ ಆ್ಯಸ್ ಕೆಟಲಿಸ್ಟ್ ಟು ಫಾರ್ಮ್ ಆಲ್ಕೋಹಾಲ್. ರಿಯಾಕ್ಷನ್ಸ್ ನೋಡೋಣ. ನಾನು ಆಗಲೇ ಜನರಲಾಗಿ ಬರೆದೆ, ಕಾರ್ಬನ್ ಮಧ್ಯೆ ಏನಿರುತ್ತೆ, ಒಂದು ಡಬಲ್ ಬಾಂಡ್ ಇರುತ್ತೆ, ಯಾಕೆಂದರೆ ಆಲ್ಕಿನ್. ಓಕೆ, ದಿಸ್ ಇಸ್ ದ ಪ್ರಿಪ್ರೇಷನ್ ಫ್ರಮ್ ಆಲ್ಕಿನ್ ಅಲ್ವಾ. ಸೊ ಆಲ್ಕಿನ್ ಆಗಿರೋದ್ರಿಂದ ಕಾರ್ಬನ್ ಡಬಲ್ ಬಾಂಡ್ ಬಂದೆ, ಅಲ್ಲಿಗೆ ವೇಲೆನ್ಸಿ, ಕಾರ್ಬನ್ ವೇಲೆನ್ಸಿ ಎಷ್ಟಾಯಿತು, 2 ಮುಗೀತು. ಸೊ ಟೋಟಲ್ ವೇಲೆನ್ಸಿ ಎಷ್ಟಿರುತ್ತೆ, 4 ಇರುತ್ತೆ. ಅದಕ್ಕೆ ಒಂದೊಂದು ಕಾರ್ಬನ್ಗೂ ಸಹ ನಾನು ಏನು ಮಾಡ್ತೀನಿ, 2 ಬಾಂಡ್ ಬರೀತೀನಿ. ಸೊ ಅದಾದಮೇಲೆ ಏನಾಗುತ್ತೆ, ದಿಸ್ ಆಲ್ಕಿನ್, ಇದನ್ನು ಆಲ್ಕಿನ್ ಅಂತ ತೊಗೊತೀವಿ, ಜನರಲ್ ಫಾರ್ಮುಲಾ ಆಲ್ಕಿನ್. ಸೊ ಈ ಆಲ್ಕಿನ್ ರಿಯಾಕ್ಟ್ ವಿತ್ ವಾಟರ್ ಜೊತೆಗೆ ರಿಯಾಕ್ಟ್ ಮಾಡುತ್ತೆ. ಇನ್ ದ ಪ್ರೆಸೆನ್ಸ್ ಆಫ್ ಅನ್ನೋದನ್ನು ಯಾವಾಗಲೂ ಆ್ಯರೋ ಮಾರ್ಕ್ ಮೇಲ್ಗಡೆ ಬರೀತೀವಿ ನಾವು. ಇನ್ ದ ಪ್ರೆಸೆನ್ಸ್ ಆಫ್ ಆಸಿಡ್, ಸೊ H+ ಅಂತ ಬರೀಬೇಕು, ಟು ಫಾರ್ಮ್ ಆಲ್ಕೋಹಾಲ್. ಸೊ ಇಲ್ಲೇನಾಗುತ್ತೆ, ಆಲ್ಕೋಹಾಲ್ ಆಗಿ ಫಾರ್ಮೇಷನ್ ಆಗುತ್ತೆ. ಫಸ್ಟು ನೋಡಿ, ಸೊ ಇದನ್ನು ಹಾಗೆ ಬರಿತೀನಿ. ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಚೇಂಜಸ್ ಏನು ಮಾಡ್ತಾ ಇದ್ದೀನಿ ಅಂತ ನೋಡ್ಕೊಳ್ಳಿ. ಇಲ್ಲಿ ಒಂದು ಡಬಲ್ ಬಾಂಡ್ ಇತ್ತು, ಡಬಲ್ ಬಾಂಡ್ ರಿಮೂವ್ ಮಾಡ್ತಾ ಇದ್ದೀನಿ. ಸೊ ಒಂದು ಸೈಡಿಗೆ ಏನು ಮಾಡ್ತಾ ಇದ್ದೀನಿ, ಹೈಡ್ರೋಜನ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸೈಡಿಗೆ ಏನು ಮಾಡ್ತಾ ಇದ್ದೀನಿ, ನಾನು OH ಅಟ್ಯಾಚ್ ಮಾಡ್ತಾ ಇದ್ದೀನಿ. ಓಕೆ, ದಿಸ್ H ಮತ್ತು OH ಅಟ್ಯಾಚ್ ಆಗುತ್ತಲ್ಲ, ದಟ್ ಈಸ್ ನೌನ್ ಆಸ್ ಅ ಅಡಿಷನ್ ರಿಯಾಕ್ಷನ್. ಈ ಅಡಿಷನ್ ರಿಯಾಕ್ಷನ್ಸಲ್ಲಿ ಮಾರ್ಕೋನಿಕಫ್ಸ್ ರೂಲ್ನ ಫಾಲೋ ಮಾಡುತ್ತೆ. ನಾನು ಒಂದು ವಿಡಿಯೋ ಮಾಡಿದ್ದೀನಿ ಮಾರ್ಕೋನಿಕಫ್ಸ್ ರೂಲ್ ಬಗ್ಗೆನೇ. ಸೊ ಅದು ನೋಡಿ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಓಕೆ. ಸೊ ಏನಾಯ್ತು ಇವಾಗ, ವಾಟರು, ಓಕೆ, ಇದು ಕೆಟಲಿಸ್ಟ್ ಆಗಿ ಮಾತ್ರ ವರ್ಕ್ ಮಾಡುತ್ತೆ. ಸೊ ಇಲ್ಲಿ ರಿಯಾಕ್ಷನ್ಸಲ್ಲಿ ಅದು ಇನ್ವಾಲ್ವ್ ಆಗಿರಲ್ಲ. ನಮ್ಮ ಪ್ರಾಡಕ್ಟಲ್ಲಿ ನಾವು ತೋರಿಸಲ್ಲ H+ನ. ಓಕೆ, ಈ ವಾಟರ್ ಅಂದ ತಕ್ಷಣ ಏನಾಗುತ್ತೆ, H+ ಮತ್ತು ಅದ್ರ ಜೊತೆಗೆ ಏನಿರುತ್ತೆ, OH- ಅಲ್ವಾ. ಸೊ H+ ಏನಾಗುತ್ತೆ ನೋಡಿ, ಒಂದು ಕಾರ್ಬನ್ಗೆ ಅಟ್ಯಾಚ್ ಆಗುತ್ತೆ, ಡಬಲ್ ಬಾಂಡ್ ರಿಮೂವ್ ಮಾಡಬೇಕು. ಇಲ್ಲಿ ಡಬಲ್ ಬಾಂಡ್ ಬರ್ದಿಲ್ಲ ನಾನು. ಸೊ ಇನ್ನೊಂದು ಏನಾಗುತ್ತೆ, OH- ಇನ್ನೊಂದು ಕಾರ್ಬನ್ಗೆ ಅಟ್ಯಾಚ್ ಆಗುತ್ತೆ. ಸೊ ಎಲ್ಲಿಗೆ H ಅಟ್ಯಾಚ್ ಆಗುತ್ತೆ, ಎಲ್ಲಿಗೆ OH ಅಟ್ಯಾಚ್ ಆಗುತ್ತೆ, ಅದನ್ನು ನಾವು ಮಾರ್ಕೋನಿಕಫ್ಸ್ ರೂಲ್ ಪ್ರಕಾರ ಬರಿತೀವಿ ನಾವು. ಓಕೆ. ಸೊ ಇದರಲ್ಲಿ ನಿಮಗೆ ಈ ಜನರಲ್ ಈಕ್ವೇಷನ್ಸಲ್ಲಿ ಗೊತ್ತಾಗಲ್ಲ ನಿಮಗೆ, ಬಟ್ ನಾನು ಇವಾಗ ಪ್ರೊಪಿನ್ ತೊಗೊತೀನಿ. ಪ್ರೊಪಿನ್ ತೊಗೊಂಡಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ಪ್ರೊಪಿನ್ ಯಾವ ಥರ ಬರೀತೀರಾ ಅಂತಂದರೆ, ಇಲ್ಲಿ ಬರೀ ಪ್ರೊಪಿನ್ ಅಂತ ಹೇಳಿದಾಗ ನಿಮಗೆ ಅರ್ಥ ಆಗಬೇಕು, 1 ಪ್ರೊಪಿನ್ ಅಂದರೆ ಫಸ್ಟ್ ಕಾರ್ಬನ್ಗೆ ಡಬಲ್ ಬಾಂಡ್ ಇದೆ ಅಂತ. ಪ್ರೊಪಿನ್ ಅಂದರೆ ಎಷ್ಟು ಕಾರ್ಬನ್ ಇರುತ್ತೆ, ಫಸ್ಟು 3 ಕಾರ್ಬನ್ ಬರ್ಕೊಬಿಡೋಣ ನಾವು. ಓಕೆ, ಪ್ರೊಪಿನ್ ಅಂದರೆ ಎಷ್ಟು, 3 ಕಾರ್ಬನ್ಸ್ ಇರುತ್ತೆ. ಸೊ ನಾನು ಹೇಳಿದೆ ನಿಮಗೆ ಫಸ್ಟ್ ಪೊಸಿಷನಲ್ಲಿ ಏನಿರುತ್ತೆ, ಡಬಲ್ ಬಾಂಡ್ ಇರುತ್ತೆ. ಸೊ ವೇಲೆನ್ಸಿ 2 ವೇಲೆನ್ಸಿ ಆಗೋಯ್ತು, ಉಳ್ಕೊಂಡಿದ್ದೇನು ಇನ್2, ಅದಕ್ಕೆ H2 ಬರಿತೀನಿ ನಾನು. ಸೊ ಇಲ್ಲಿ 2 ಆಗೋಯ್ತು, ಇದ್ರ ಮಧ್ಯೆ ಒಂದು ಸಿಂಗಲ್ ಬಾಂಡ್ ಬರಿತೀನಿ ನಾನು. ಸೊ ಉಳ್ಕೊಂಡಿದ್ದೇನು, ಒಂದು ಹೈಡ್ರೋಜನ್. ಇಲ್ಲಿ ಒಂದು ವೇಲೆನ್ಸಿ ಮುಗ್ದೋಗಿದೆ. ಸೊ ಇನ್ನೆಷ್ಟು ಬರಿಬೇಕು, CH3. ಓಕೆ, ದಿಸ್ ಇಸ್ ದ ಪ್ರೊಪೀನ್. ಓಕೆ, ಫಸ್ಟ್ ಏನು ಮಾಡಬೇಕು, ಡಬಲ್ ಬಾಂಡ್, ಆಮೇಲೆ ಸಿಂಗಲ್ ಬಾಂಡ್. ಓಕೆ, ಈ ಪ್ರೊಪೀನ್ಗೆ ನಾವೇನು ಮಾಡೋಣ ಇವಾಗ, ಪ್ಲಸ್ ವಾಟರ್ ಆ್ಯಡ್ ಮಾಡೋಣ ಇನ್ ದ ಪ್ರೆಸೆನ್ಸ್ ಆಫ್ ಆಸಿಡ್. ಓಕೆ, ಇವಾಗ ಪ್ರಾಡಕ್ಟ್ ಬರಬೇಕು. ಸೊ ಪ್ರಾಡಕ್ಟ್ ಬರೆಯೋಕ್ಕೆ ನಾನು ಏನು ಮಾಡ್ತೀನಿ ನೋಡಿ, CH3 ಇದರಲ್ಲಿ ಏನಿದೆ ಹಾಗೆ ಬರ್ಕೊಳ್ಳೋಣ. ರಿಯಾಕ್ಟೆಂಟಲ್ಲಿ CH, ಬಟ್ ಡಬಲ್ ಬಾಂಡ್ ಬದಲು ಏನು ಮಾಡ್ತಾ ಇದ್ದೀನಿ ನಾನು, ಸಿಂಗಲ್ ಬಾಂಡ್ ಬಂದು CH2 ಬರಿತೀನಿ. ಅರ್ಥ ಆಗ್ತಾ ಇದೆಯಾ? ರಿಯಾಕ್ಟೆಂಟಲ್ಲಿ ಏನಿದೆ ಅದೇ ಥರ ಬರೆದಿದ್ದೀನಿ. ಒಂದೇ ಒಂದು ಚೇಂಜಸ್ ಏನು ಮಾಡಿದ್ದೀನಿ ನಾನು, ಈ ಡಬಲ್ ಬಾಂಡ್ ಇದೆ ನೋಡಿ, ಈ ಡಬಲ್ ಬಾಂಡ್ ರಿಮೂವ್ ಮಾಡಿ ನಾನು ಸಿಂಗಲ್ ಬಾಂಡ್ ಬರೆದಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡೋಣ ನಾವು. ಇವಾಗ ಏನು ಆ್ಯಡ್ ಆಗುತ್ತೆ, ಇಲ್ಲಿ ವಾಟರ್ ಆ್ಯಡ್ ಆಗುತ್ತೆ. ನಿಮ್ಗೆ ಹೇಳಿದೆ ಮಾರ್ಕೋನಿಕಫ್ಸ್ ರೂಲ್ನ ಫಾಲೋ ಮಾಡುತ್ತೆ ಅಂತ. ಸೊ ವಾಟರ್ ಫಸ್ಟ್ ಏನೇನ ಕನ್ವರ್ಷನ್ ಆಗುತ್ತೆ ಅಂತ ನೋಡಿ, H+ ಪ್ಲಸ್ OH-. ಸೊ ಎರಡು ಅಯಾನ್ಸ್ ಇದೆ, ಅದರಲ್ಲಿ ಒಂದು ಕೇಟಯಾನ್ಸ್ ಇದೆ, ಒಂದು ಆ್ಯನಿಯಾನ್ಸ್ ಇದೆ. ಸೊ ಆ್ಯನಿಯಾನ್ಸ್ ಎಲ್ಲಿಗೆ ಅಟ್ಯಾಚ್ ಆಗುತ್ತೆ ಅಂದರೆ, ಮಾರ್ಕೋನಿಕಫ್ಸ್ ರೂಲ್ ಪ್ರಕಾರ ದೋಸ್ ಕಾರ್ಬನ್, ಈ ಡಬಲ್ ಬಾಂಡ್ ಇರಲಿ ಯಾವ ಕಾರ್ಬನ್ಗೆ ಅಟ್ಯಾಚ್ ಆಗುತ್ತೆ ಅಂದರೆ, ವಿಚ್ ಹ್ಯಾಸ್ ದ ಲೀಸ್ಟ್ ನಂಬರ್ ಆಫ್ ಹೈಡ್ರೋಜನ್. ಓಕೆ, ಯಾವ ಕಾರ್ಬನಲ್ಲಿ ತುಂಬ ಹೈಡ್ರೋಜನ್ ಕಡಿಮೆ ಇರುತ್ತೋ ಅಂಥ ಕಾರ್ಬನ್ಗೆ ಏನಾಗುತ್ತೆ, ಈ ಆ್ಯನಿಯನ್ ಹೋಗಿ ಅಟ್ಯಾಚ್ ಆಗುತ್ತೆ. ಅಂದರೆ OH- ಆಗಿದ್ರೆ ಎಲ್ಲಿಗೆ ಬರುತ್ತೆ, ಇವಾಗ ನೋಡಿ ಇಲ್ಲಿಗೆ OH ಬರುತ್ತೆ. ಯಾಕೆ ಅಂತಂದರೆ ಈ ಕಾರ್ಬನಲ್ಲಿ ಒಂದು ಹೈಡ್ರೋಜನ್ ಇದೆ. ಓಕೆ, ಬರೀ ಡಬಲ್ ಬಾಂಡ್ ತೊಗೋಬೇಕು ನೀವು. ಮಾರ್ಕೋನಿಕಫ್ಸ್ ರೂಲ್ನ ನಂದು ನೋಡಿದ್ರೆ, ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ. ನೆಕ್ಸ್ಟ್ CH2ಗೆ ಏನಾಗುತ್ತೆ ನೋಡಿ, ಒಂದು ಹೈಡ್ರೋಜನ್ ಅಟ್ಯಾಚ್ ಆಗುತ್ತೆ.
ಓಕೆ. ಸೊ OH ಎಲ್ಲಿಗೆ ಅಟ್ಯಾಚ್ ಆಯಿತು, OH ಎಲ್ಲಿಗೆ ಅಟ್ಯಾಚ್ ಆಯಿತು, CHಗೆ. ಯಾಕೆ ಅಂತಂದರೆ ಅಲ್ಲಿ ಹೈಡ್ರೋಜನ್ ಕಡಿಮೆ ಇದೆ. ಓಕೆ. ಸೊ ನೆಗೆಟಿವ್ ಪಾರ್ಟ್ ಎಲ್ಲಿಗೆ ಅಟ್ಯಾಚ್ ಆಗಬೇಕು ಅಂತಂದರೆ ಎಲ್ಲಿ ಹೈಡ್ರೋಜನ್ ಕಡಿಮೆ ಇರುತ್ತೆ ಅಲ್ಲಿಗೆ. ಸೊ ನೆಕ್ಸ್ಟು ರೈಟ್ ಸೈಡಿಗೆ ಒಂದು ಹೈಡ್ರೋಜನ್ ಅಟ್ಯಾಚ್ ಆಗುತ್ತೆ. ಸೊ ಇವಾಗ ಇದನ್ನು ಯಾವ ಥರ ಬರಿಬೋದು ಅಂತಂದರೆ ನೋಡಿ. ಸೊ ದಿಸ್ ಈಸ್ ಈಕ್ವಲ್ ಟು CH3. ಓಕೆ. CHOH CH3. ಓಕೆ. ಈ CH2 ಏನಾಗಿರುತ್ತೆ CH3 ಆಗಿ ಕನ್ವರ್ಷನ್ ಆಗುತ್ತೆ. ಓಕೆ. ದಿಸ್ ಈಸ್ ಆ್ಯಕ್ಚುಲಿ 2 ಪ್ರೊಪೆನಾಲ್ ಅಥವಾ ಪ್ರೊಪೆನ್ 2OL ಅಂತ ಬರಿಬೋದು. ತೋರಿಸ್ತೀನಿ ಅದೇ. ಓಕೆ. ಓಕೆ. ದಿಸ್ ಇಸ್ ದ ಪ್ರೊಪೆನಾಲ್. ನೆಕ್ಸ್ಟ್ ಹೋಗೋಣ ನಾವು ಮೆಕಾನಿಸಮ್. ಇದರಲ್ಲಿ ನೀವು ಮೆಕಾನಿಸಮ್ಮು ಸಹ ಕಲಿಬೇಕಾಗತ್ತೆ. ಸೊ ಮೆಕಾನಿಸಮ್ ಅಂತಂದರೆ ಏನು? ಸೊ ರಿಯಾಕ್ಟೆಂಟಿಂದ ಪ್ರಾಡಕ್ಟ್ ಆಗಿ ಬಂತು ಅಲ್ವಾ, ನಮ್ಮಲ್ಲಿ ಒಂದು ಕ್ಯೂರಾಸಿಟಿ ಇರಬೇಕು. ಹಿಂಗೆ ಯಾವ ಥರ ಸ್ಟೆಪ್ಸ್ ಇನ್ವಾಲ್ವ್ ಆಗಿದೆ. ನಾನು ಹೇಳಿದೆ H ಇಲ್ಲಿಗೆ ಹೋಗಿ ಕಮೆಂಡ್ ಆಗುತ್ತೆ, ಬಟ್ ಇಲ್ಲೊಂದು H+ ಬೇರೆ ಬರ್ದಿದ್ದೀವಿ ಅಲ್ವಾ, ಕೆಟಲಿಸ್ಟಾಗಿ ವರ್ಕ್ ಆಗುತ್ತೆ. ಅದ್ರದ್ದು ರೋಲ್ ಏನು ಇದರಲ್ಲಿ, ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಒಂದು ಕ್ಯೂರಾಸಿಟಿ ಇರಬೇಕು. ಇದೆಲ್ಲ ಯಾವುದ್ರಲ್ಲಿ ಗೊತ್ತಾಗುತ್ತೆ ಅಂದರೆ ಮೆಕಾನಿಸಮಲ್ಲಿ ಗೊತ್ತಾಗುತ್ತೆ. ಮೆಕಾನಿಸಮ್ ಏನು ಹೇಳುತ್ತೆ ಅಂದರೆ ರಿಯಾಕ್ಟೆಂಟಿಂದ ಪ್ರಾಡಕ್ಟ್ ಆಗಬೇಕಾದ್ರೆ ಎಷ್ಟು ಸ್ಟೆಪ್ಸ್ ಇನ್ವಾಲ್ವ್ ಆಗುತ್ತೆ. ಓಕೆ. ಆ ಸ್ಟೆಪ್ಸನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋದೇ ಈ ಮೆಕಾನಿಸಮ್. ನೋಡೋಣ ಇವಾಗ. ಇಟ್ ಇನ್ವಾಲ್ವ್ಸ್ ದ 3 ಸ್ಟೆಪ್ಸ್. ಈ ಮೆಕಾನಿಸಮ್ ಇಲ್ಲಿ 3 ಸ್ಟೆಪ್ಸ್ ಇನ್ವಾಲ್ವ್ ಆಗಿರುತ್ತೆ. ಲಾಸ್ಟ್ ಪ್ರಾಡಕ್ಟ್ ಬರಬೇಕಾದ್ರೆ, ರಿಯಾಕ್ಟೆಂಟ್ನಿಂದ ಪ್ರಾಡಕ್ಟ್ ಬರಬೇಕಾದ್ರೆ 3 ಸ್ಟೆಪ್ಸ್ ಇರುತ್ತೆ ಅದರಲ್ಲಿ. ಫಸ್ಟ್ ಒನ್ ಏನು ಅಂತಂದರೆ ನೋಡಿರಿ, ಸ್ಟೆಪ್ 1 ಪ್ರೋಟೋನೇಷನ್ ಆಫ್ ಆಲ್ಕೀನ್. ಪ್ರೋಟೋನೇಷನ್ ಆಫ್ ಆಲ್ಕೀನ್ ಅಂತಂದರೆ H+ ಆ್ಯಡ್ ಆಗೋದು. ಯಾವುದಕ್ಕೆ? ಆಲ್ಕೀನ್ಗೆ. ಆಲ್ಕೀನ್ಗೆ H+ ಆ್ಯಡ್ ಆಗ್ತಾ ಇದ್ದಂಗೆ ಏನಾಗುತ್ತೆ, ಟು ಫಾರ್ಮ್ ದ ಕಾರ್ಬೋಕೇಟಯಾನ್. ಓಕೆ. ಬೈ ಎಲೆಕ್ಟ್ರೋಫಿಲಿಕ್ ಅಟ್ಯಾಕ್ ಆಫ್ H3O+. ಈ ಪ್ರೋಟಾನ್ ಎಲ್ಲಿಂದ ಬಂತು ಪ್ರೋಟೋನೇಷನ್ ಅಂತಂದರೆ H3O+, ಹೈಡ್ರೋನಿಯಂ ಅಯಾನಿಂದ ಬಂತು. ಓಕೆ. ಸೊ ಈ ಹೈಡ್ರೋನಿಯಂ ಅಯಾನ್ ಹೇಗಾಗುತ್ತೆ ಅನ್ನೋದನ್ನು ಸಹ ನಾನು ಆ ಮೆಕಾನಿಸಮಲ್ಲಿ ಹೇಳ್ತೀನಿ. ಸೊ ಫಸ್ಟ್ ಒನ್ ಏನು, ಪ್ರೋಟೋನೇಷನ್ ಆಫ್ ಆಲ್ಕೀನ್. ಆಲ್ಕಿನ್ಗೆ ಪ್ರೋಟೋನೇಷನ್ ಆಗ್ತಾ ಇದ್ದಂಗೆ ಏನಾಗುತ್ತೆ, ಟು ಫಾರ್ಮ್ ದ ಕಾರ್ಬೋಕೇಟಯನ್. ಕಾರ್ಬೋಕೇಟಯನ್ ಆಫ್ ಫಾರ್ಮೇಷನ್. ಕಾರ್ಬೋಕೇಟಯನ್ ಅಂತಂದರೆ ಏನು ಗೊತ್ತಿದೆ, ಕಾರ್ಬನ್ ಮೇಲೆ ಏನಿರುತ್ತೆ, ಪಾಸಿಟಿವ್ ಚಾರ್ಜ್ ಇರುತ್ತೆ. ಓಕೆ. ಯಾವ ಕಾಂಪೌಂಡಲ್ಲಿ ಕಾರ್ಬನ್ ಮೇಲೆ ಒಂದು ಪಾಸಿಟಿವ್ ಚಾರ್ಜ್ ಇರುತ್ತೋ ಅಂಥದ್ದನ್ನು ನಾವೇನಂತ ಕರಿತೀವಿ ಅಂತ ಕಾಂಪೌಂಡನ್ನ ಕಾರ್ಬೋಕೇಟಯನ್ ಅಂತ ಬರಿತೀವಿ. ಬೈ ಎಲೆಕ್ಟ್ರೋಫಿಲಿಕ್ ಅಟ್ಯಾಕ್ ಆಫ್ H3O+. ಎಲೆಕ್ಟ್ರೋಫಿಲಿಕ್ ಅಂತಂದರೆ ಏನು ಅಂತ ಗೊತ್ತಿದೆ ನಿಮಗೂ, ಎಲೆಕ್ಟ್ರೋಫೈಲ್. ಓಕೆ. ಸೊ ಎಲೆಕ್ಟ್ರೋಫೈಲ್ ಅಂತಂದ್ರೆ ಏನು, ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಸ್ಪೀಸೀಸ್. ಓಕೆ. ಯಾವ ಸ್ಪೀಸೀಸಲ್ಲಿ ಓಕೆ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಇರುತ್ತೆ ಅಂದರೆ ಯಾವುದಾದ್ರೂ ಕೇಟಯಾನ್ ಆದರೂ ಆಗಿರ್ಬೋದು ಅಥವಾ ನ್ಯೂಟ್ರಲ್ ಆದರೂ ಆಗಿರ್ಬೋದು, ಬಟ್ ಅದರಲ್ಲಿ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಇದ್ದರೆ ಅದನ್ನು ಎಲೆಕ್ಟ್ರೋಫೈಲ್ ಅಂತ ಕರಿತೀವಿ. ನೋಡಿ ಇವಾಗ H3O+ ಕೇಟಯಾನ್ ಇದೆ ಇದರಲ್ಲಿ. ಓಕೆ. ಸೊ ಇದಕ್ಕೇನು ಅಟ್ಯಾಕ್ ಆಗುತ್ತೆ, ಇದು ಹೋಗಿ ಅಟ್ಯಾಕ್ ಮಾಡುತ್ತಲ್ಲ, ಅದನ್ನು ನಾವು ಎಲೆಕ್ಟ್ರೋಫಿಲಿಕ್ ಅಟ್ಯಾಕ್ ಅಂತ ಕರಿತೀವಿ. ಯಾಕೆಂದರೆ ಎಲೆಕ್ಟ್ರೋಫೈಲ್ ಹೋಗಿ ಅಟ್ಯಾಕ್ ಆಗುತ್ತೆ ಅಲ್ವಾ, ಅದಕ್ಕೆ ಎಲೆಕ್ಟ್ರೋಫಿಲಿಕ್ ಅಟ್ಯಾಕ್ ಅಂತ ಕರಿತೀವಿ. ನೆಕ್ಸ್ಟ್ ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್ ಅಂತಂದರೆ ಏನು, ನ್ಯೂಕ್ಲಿಯೋಫೈಲ್ ಹೋಗಿ ಅಟ್ಯಾಕ್ ಆಗುತ್ತೆ. ನ್ಯೂಕ್ಲಿಯೋಫೈಲ್ ಅಂತಂದರೆ ಇದು ಎಲೆಕ್ಟ್ರಾನ್ ಡಿಫಿಷಿಯೆಂಟಿ ಆದರೆ ಇದೇನಾಗುತ್ತೆ, ಎಲೆಕ್ಟ್ರಾನ್ ರಿಚ್ ಆಗುತ್ತೆ. ಸೊ ಎಲೆಕ್ಟ್ರಾನ್ ರಿಚ್ ಅಂತಂದರೆ ಒಂದು ನೆಗೆಟಿವ್ ಚಾರ್ಜ್ ಇರುತ್ತೆ ಸ್ಪೀಸೀಸಲ್ಲಿ, ಅಥವಾ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರುತ್ತೆ. ಓಕೆ. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರುತ್ತೆ. ಯಾವುದಕ್ಕೆ, ನ್ಯೂಕ್ಲಿಯೋಫೈಲಿಗೆ. ಓಕೆ. ನ್ಯೂಕ್ಲಿಯೋಫೈಲಿಗೆ. ಸೊ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗೋದಕ್ಕೆ ನಾವೇನಂತ ಕರಿತೀವಿ, ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್ ಅಂತ ಕರಿತೀವಿ. ಸೊ ವಾಟರ್ ತೊಗೊಂಡ್ರೆ ಇವಾಗ, ಸೊ ವಾಟ್ರಲ್ಲಿ ಆಕ್ಸಿಜನ್ ಇದೆ ಅಲ್ವಾ, ಆಕ್ಸಿಜನಲ್ಲಿ ಏನಿದೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇದೆ ಅಲ್ವಾ. ಸೊ ಇದು ಏನಾಗಿ ಆ್ಯಕ್ಟ್ ಮಾಡುತ್ತೆ, ನ್ಯೂಕ್ಲಿಯೋಫೈಲ್ ಆಗಿ ಅಟ್ಯಾಕ್ ಮಾಡುತ್ತೆ. ಸೊ ಈ ವಾಟರ್ ಹೋಗಿ ಓಕೆ ಈ ಕಾರ್ಬೋಕೇಟಯಾನ್ಗೆ ಅಟ್ಯಾಕ್ ಆಗುತ್ತಲ್ಲ ನೋಡಿ, ಅದನ್ನು ನಾವೇನಂತ ಕರಿತೀವಿ, ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್ ಅಂತ ಕರಿತೀವಿ. ಯಾಕೆಂದರೆ ಅದು ನ್ಯೂಕ್ಲಿಯೋಫೈಲ್ ಅಲ್ವಾ, ಅದಕ್ಕೆ. ಸೊ ಥರ್ಡ್ ಒನ್ ಏನು ಅಂತಂದರೆ, ಸ್ಟೆಪ್ಸ್ ಏನು ಅಂದರೆ ಡಿಪ್ರೋಟೋನೇಷನ್ ಟು ಫಾರ್ಮ್ ಆ್ಯನ್ ಆಲ್ಕೋಹಾಲ್. ಥರ್ಡ್ ಸ್ಟೆಪ್ ಏನು, ಡಿಪ್ರೋಟೋನೇಷನ್ ಅಂತಂದರೆ ರಿಮೂವಲ್ ಆಫ್ H+. ಓಕೆ. ಡಿಪ್ರೋಟೋನೇಷನ್, ಇಲ್ಲಿ ಡಿ ಅಂತ ಬಂದರೆ ಸೊ ಅದನ್ನು ರಿಮೂವ್ ಮಾಡ್ತಾ ಇದ್ದೀವಿ ಅಂತ. ಫಾರ್ ಎಕ್ಸಾಂಪಲ್ ಡಿಕಾರ್ಬೋಕ್ಸಿಲೇಷನ್ ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ನ ರಿಮೂವ್ ಮಾಡ್ತಾ ಇದ್ದೀವಿ ಅಂತ. ಡಿಪ್ರೋಟೋನೇಷನ್ ಅಂತಂದರೆ ಪ್ರೋಟೋನ್ನ ರಿಮೂವ್ ಮಾಡ್ತಾ ಇದ್ದೀವಿ. ಡಿಹ್ಯಾಲೋಜಿನೇಷನ್ ಅಂತಂದರೆ ಒಂದು ಹ್ಯಾಲೋಜನ್ನ ರಿಮೂವ್ ಮಾಡ್ತಾ ಇದ್ದೀವಿ. ಡಿಹೈಡ್ರೋಹ್ಯಾಲೋಜಿನೇಷನ್ ಅಂತಂದರೆ ಒಂದು ಹೈಡ್ರೋಜನ್ನು ಅದ್ರ ಜೊತೆಗೆ ಹಲೈಡ್ ಗ್ರೂಪನ್ನು ರಿಮೂವ್ ಮಾಡ್ತಾ ಇದ್ದೀವಿ ಅಂತ. ಸೊ ಈ ಡಿ ಏನು ಇಂಡಿಕೇಟ್ ಮಾಡ್ತಾ ಇದೆ, ಡಿ ಅಂತಂದರೆ ರಿಮೂವ್ ಮಾಡ್ತಾ ಇದ್ದೀವಿ ಅಂತ. ಸೊ ಡಿಪ್ರೋಟೋನೇಷನ್ ಟು ಫಾರ್ಮ್ ಆ್ಯನ್ ಆಲ್ಕೋಹಾಲ್. ಲಾಸ್ಟಲ್ಲಿ ಒಂದು ಪ್ರೋಟಾನ್ನ ರಿಮೂವ್ ಮಾಡಿ ನಾವು ಏನಾಗುತ್ತೆ ಆವಾಗ ಆಲ್ಕೋಹಾಲ್ ಆಗಿ ಕನ್ವರ್ಷನ್ ಆಗುತ್ತೆ. ಸೊ 3 ಸ್ಟೆಪ್ಸು, ಪ್ರೋಟೋನೇಷನ್ ಆಫ್ ಆಲ್ಕಿನ್. ಓಕೆ. ಪ್ರೋಟೋನೇಷನ್ ಆಫ್ ಆಲ್ಕಿನ್ ಟು ಫಾರ್ಮ್ ಕಾರ್ಬೋಕೇಟಯಾನ್ ಬೈ ಎಲೆಕ್ಟ್ರೋಫಿಲಿಕ್ ಅಟ್ಯಾಕ್ ಓಕೆ ಆಫ್ H3O+. ಸೆಕೆಂಡ್ ಒನ್ ಏನು, ನ್ಯೂಕ್ಲಿಯೋಫಿಲಿಕ್. ಎಲೆಕ್ಟ್ರೋಫಿಲಿಕ್ ಆಯಿತು. ನೆಕ್ಸ್ಟ್ ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್ ಆಫ್ ವಾಟರ್ ಆನ್ ಕಾರ್ಬೋಕೇಟಯಾನ್. ಥರ್ಡ್ ಒನ್ ಡಿಪ್ರೋಟೋನೇಷನ್ ಟು ಫಾರ್ಮ್ ಆ್ಯನ್ ಆಲ್ಕೋಹಾಲ್. ಎಲ್ಲ ಸ್ಟೆಪ್ಸು ನೋಡೋಣ ಇವಾಗ. ಸೊ ನಾನು ಇಲ್ಲಿ ಏನು ಮಾಡ್ತೀನಿ ಗೊತ್ತಾ, ಜನರಲ್ ಆಗಿ ತೊಗೊಳ್ಳಲ್ಲ ನಾನು. ಓಕೆ. ನೀವು ಪ್ರೊಪೀನ್ ತೊಗೊಂಡು ಮಾಡ್ತೀನಿ, ಪ್ರೊಪೀನ್ ಬೇಡ, ಜನರಲ್ ಆಗಿ ತೊಗೊಂಡು ಮಾಡೋಣ, ನಿಮ್ಗೆ ಅವಾಗ ನೀಟಾಗಿ ಅರ್ಥ ಆಗುತ್ತೆ. ಪ್ರೋಟೋನೇಷನ್ ಆಫ್ ಆಲ್ಕಿನ್ ಟು ಫಾರ್ಮ್ ಕಾರ್ಬೋಕೇಟಯಾನ್ ಬೈ ಎಲೆಕ್ಟ್ರೋಫಿಲಿಕ್ ಅಟ್ಯಾಕ್ ಆಫ್ H3O.
ಪ್ಲಸ್. ಸೊ ಪ್ರೋಟೋನೇಷನ್ ಅಂದ ತಕ್ಷಣ ನಾನು ಹೇಳಿದೆ ಅಡಿಷನ್ ಆಫ್ H ಪ್ಲಸ್ ಅಂತ. ಫಸ್ಟ್ ಏನಾಗುತ್ತೆ ನೋಡಿ, ಓಕೆ, ಫಸ್ಟ್ ಏನಾಗುತ್ತೆ ಅಂತಂದರೆ ವಾಟರ್ ಇದೆ ನಮ್ಮ ರಿಯಾಕ್ಷನ್ಸಲ್ಲಿ ನಾವೇನು ಮಾಡಿದೆ ನೋಡಿ, ಇನ್ನೊಂದ್ಸರಿ ರಿಯಾಕ್ಷನ್ಸ್ ಬರಿತೀವಿ, ಡಬಲ್ ಬಾಂಡ್ C, ಓಕೆ, ಈ ಥರ ಬಾಂಡ್ ಬರೆದು H2O ಬರೆದೆ, ಆರೋ ಮಾರ್ಕ್ ಮೇಲೆ ಏನು ಮಾಡಿದೆ H ಪ್ಲಸ್ ಬರೆದೆ, ಅದು ಕೆಟಲಿಸ್ಟ್ ಆಗಿ ವರ್ಕ್ ಮಾಡುತ್ತೆ ಅಂತ ಹೇಳಿದೆ. ಅದಾದಮೇಲೆ ಏನಾಯಿತು ನೋಡಿ, ಇಲ್ಲಿ H ಆಯಿತು, ಓಕೆ, COH, ಓಕೆ, ದಿಸ್ ಈಸ್ ದ ರಿಯಾಕ್ಷನ್ಸ್, ಇದು ರಿಯಾಕ್ಷನ್ಸ್. ಸೊ ಇಲ್ಲಿ ಏನೇನಿದೆ ರಿಯಾಕ್ಟೆಂಟು ನೋಡಿ, ಒಂದು ಆಲ್ಕಿನು, ವಾಟರ್, ಅದ್ರ ಜೊತೆಗೆ ಸೊ ಆಸಿಡ್ ಇದೆ, ಇಲ್ಲಿ H ಪ್ಲಸ್ ಇದೆ, H ಪ್ಲಸ್ ಕೆಟಲಿಸ್ಟಾಗಿ ವರ್ಕ್ ಮಾಡ್ತಾಯಿದೆ. ಸೊ ಇವಾಗ ಏನಾಗುತ್ತೆ ಫಸ್ಟ್ ಸ್ಟೆಪ್ಪಲ್ಲಿ ಅಂತಂದರೆ ವಾಟರ್ ಜೊತೆಗೆ H ಪ್ಲಸ್ ಅಡಿಷನ್ ಆಗಿ ಸೊ ಏನಾಗುತ್ತೆ H3O ಪ್ಲಸ್ ಆಗುತ್ತೆ, ಹೈಡ್ರೋನಿಯಂ ಅಯಾನ್ ಫಾರ್ಮೇಷನ್ ಆಗುತ್ತೆ. ಓಕೆ, ದಿಸ್ ಈಸ್ ಹೈಡ್ರೋನಿಯಂ ಅಯಾನ್, ಹೈಡ್ರೋನಿಯಂ ಅಯಾನ್. ಓಕೆ, ಸೊ ಏನಾಗುತ್ತೆ ವಾಟರು ಯಾವುದ್ರ ಜೊತೆಗೆ ಅಟ್ಯಾಚ್ ಆಗುತ್ತೆ, ಆಸಿಡ್. ಓಕೆ, ಆಸಿಡ್ ಆಸ್ ಎ ಕೆಟಲಿಸ್ಟ್ ಅಂತ ಆಸಿಡ್ ತೊಗೊಂಡಿದ್ದು, ಅದ್ರ ರೋಲ್ ಏನು ಅಂತ ಗೊತ್ತಾಗಬೇಕಲ್ವ ನಮಗೆ. ಸೊ ಫಸ್ಟು ವಾಟರ್ ಏನಾಗುತ್ತೆ H ಪ್ಲಸ್ ಆಗಿ H ಪ್ಲಸ್ ಜೊತೆಗೆ ಅಟ್ಯಾಚ್ ಆಗಿ ಏನಾಗುತ್ತೆ ಹೈಡ್ರೋನಿಯಂ ಅಯಾನ್ ಆಗುತ್ತೆ. ಇವಾಗ ಏನು ಅಂತಂದರೆ ಈ ಹೈಡ್ರೋನಿಯಂ ಅಯಾನಲ್ಲಿ ಪ್ಲಸ್ ಚಾರ್ಜ್ ಇದೆ, ಸೊ ಇದು ನ್ಯೂಟ್ರಲ್ ಆಗಬೇಕು. ಇದು ಏನು ಮಾಡುತ್ತೆ ಅಂತಂದರೆ ಯಾವಾಗಲೂ ರೆಡಿ ಇರುತ್ತೆ, ಒಂದು ಪ್ರೋಟಾನ್ ಕೊಟ್ಬಿಟ್ಟು ಮತ್ತೆ ವಾಟರ್ ಆಗಿಬಿಡೋಣ ಅಂತ. ಯಾಕೆಂದರೆ ಒಂದು ಹೈಡ್ರೋಜನ್ ಇರೋದು ಅದಕ್ಕೆ ಹೆವಿ ಅನ್ನಿಸ್ತಾ ಇದೆ ಅಲ್ಲಿ, ನಾನು ಯಾರಿಗಾದರೂ ಒಬ್ರಿಗೆ ಹೈಡ್ರೋಜನ್ ಕೊಟ್ಬಿಡಬೇಕು ಅಂತ ಅದು ರೆಡಿಯಾಗಿರುತ್ತೆ ಅದು. ಸೊ ಅವಾಗ ಏನಾಗುತ್ತೆ ಅಂತಂದರೆ ಇಲ್ಲಿ ಇನ್ನೊಂದು ರಿಯಾಕ್ಟೆಂಟ್ ಇರುತ್ತೆ ಅಲ್ವಾ, ಯಾವ ರಿಯಾಕ್ಟೆಂಟ್ ಇರುತ್ತೆ ಇಲ್ಲಿ, ಸೊ ಆಲ್ಕಿನ್ ರಿಯಾಕ್ಟೆಂಟ್ ಇರುತ್ತೆ. ಈ ಆಲ್ಕಿನ್ ರಿಯಾಕ್ಟೆಂಟ್ ಜೊತೆಗೆ ಏನಾಗುತ್ತೆ ಇವಾಗ H3O ಪ್ಲಸ್ ಏನಾಗುತ್ತೆ ಇವಾಗ ರಿಯಾಕ್ಟ್ ಆಗುತ್ತೆ. ನೋಡಿ ಈ ಥರ ಬರ್ಕೋಬೋದಲ್ವ ನಾನು. ಸೊ ಈ ಥರ ಬರ್ಕೊಳ್ಳೋದಕ್ಕಿಂತ ಒಂದು ನಿಮಿಷ ಇನ್ನೊಂದು ಥರ ಬರಿತೀನಿ ನಾನು. OH2 ವಾಟರ್ ಫಸ್ಟೇ ಇತ್ತು, ಒಂದು ಹೈಡ್ರೋಜನ್ ಏನಾಗಿದೆ ಎಕ್ಸ್ಟ್ರಾ ಬಂದಿದೆ ಇಲ್ಲಿ. ಓಕೆ, ಸೊ ಇಲ್ಲೇನಾಗುತ್ತೆ ಅಂತಂದರೆ ನೋಡಿ, ಇಲ್ಲಿ ಡಬಲ್ ಬಾಂಡ್ ಇದೆ, ಇದೇನಿದು ಪ್ಲಸ್ ಅಲ್ವಾ, ಇದು ಪ್ರೋಟಾನ್ ಅಡಿಷನ್ ಆಗಬೇಕು ಅಂತಂದರೆ ಯಾವಾಗಲೂ H ಪ್ಲಸ್ ಥರನೇ ಹೋಗೋದು. ಅದಂದರೆ ತನಗೆ ಬಾಂಡ್ ಆಗಿರೋ ಎಲೆಕ್ಟ್ರಾನ್ ಯಾವಾಗಲೂ ಆಕ್ಸಿಜನ್ ಕೊಟ್ಬಿಡುತ್ತೆ, ಇದೆ ಆಕ್ಸಿಜನ್ ರೆಡಿ ಇರುತ್ತೆ ತೊಗೊಳಕ್ಕೆ, ಯಾಕೆಂದರೆ ಆಲ್ರೆಡಿ ಪಾಸಿಟಿವ್ ಚಾರ್ಜ್ ಇದೆ, ನ್ಯೂಟ್ರಲ್ ಆಗಬೇಕು. ಅದು ನ್ಯೂಟ್ರಲ್ ಆದ್ರೇ ಅದಕ್ಕೆ ಸ್ಟೇಬಲು, ಒಂದು ಮನುಷ್ಯ ಶಾಂತಿ ಸಿಕ್ತಂಗೆ, ಓ ನಾನಿವಾಗ ಸ್ಟೇಬಲ್ ಆಗಿದ್ದೀನಿ ಅಂತ. ಸೊ ಅದಕ್ಕೆ ಏನು ಮಾಡುತ್ತೆ ಅಂತಂದರೆ ಇವಾಗ ಇದನ್ನು ಅಟ್ರ್ಯಾಕ್ಟ್ ಮಾಡಬೇಕು ಅಂತಂದರೆ ನೆಗೆಟಿವ್ ಚಾರ್ಜ್ ಬರಬೇಕು ಇಲ್ಲಿ. ಕಾರ್ಬನ್ ನೆಗೆಟಿವ್ ಚಾರ್ಜ್ ಹೆಂಗೆ ಬರುತ್ತೆ ಅಂತಂದರೆ ನೋಡಿ, ಈ ಡಬಲ್ ಬಾಂಡಲ್ಲಿ ನಿಮ್ಗೆ ಗೊತ್ತು ಎರಡು ಟೈಪ್ ಆಫ್ ಬಾಂಡ್ ಇರುತ್ತೆ ಇಲ್ಲಿ, ಒಂದು ಸಿಗ್ಮಾ ಬಾಂಡ್ ಇರುತ್ತೆ, ಒಂದು ಪೈ ಬಾಂಡ್ ಇರುತ್ತೆ. ಪೈ ಬಾಂಡ್ ಈಸ್ ಅ ವೀಕ್ ಬಾಂಡ್ ಅಂತ ಗೊತ್ತಿದೆ ಅಲ್ವಾ ನಿಮಗೆ. ಸೊ ಈ ವೀಕ್ ಬಾಂಡ್ ಇರುತ್ತಲ್ಲ ಪೈ ಬಾಂಡ್, ಈ ಪೈ ಬಾಂಡ್ ಏನು ಮಾಡುತ್ತೆ, ಈ ಹೈಡ್ರೋಜನ್ನ ಏನು ಮಾಡುತ್ತೆ, ಅದು ಅಟ್ರ್ಯಾಕ್ಟ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ಹೈಡ್ರೋಜನ್ನ ಅಟ್ರ್ಯಾಕ್ಟ್ ಮಾಡ್ಕೊಳ್ಳುತ್ತೆ. ಒಂದು ನಿಮಿಷ ಇರಿ. ಸೊ ಏನಾಗುತ್ತೆ ಇಲ್ಲಿ ನೋಡಿ, ಹೈಡ್ರೋಜನ್ ಅಟ್ರ್ಯಾಕ್ಟ್ ಮಾಡ್ಕೊಳ್ಳುತ್ತೆ. ತಕ್ಷಣ ಏನಾಗುತ್ತೆ, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಮಧ್ಯೆ ಇರೋ ಅಂಥ ಬಾಂಡ್ ಏನಾಗುತ್ತೆ ಇವಾಗ ಆಕ್ಸಿಜನ್ಗೆ ಶಿಫ್ಟ್ ಆಗುತ್ತೆ. ಓಕೆನಾ. ಸೊ ಇವಾಗ ಬರಿಬೇಕಾದ್ರೆ ಹೇಗೆ ಬರಿತೀವಿ ಅಂತಂದರೆ ನೋಡಿ, ಸೊ ಇಲ್ಲಿ ಏನಾಗ್ತಾ ಇದೆ ಇವಾಗ ಸಿ ಹಾಗೆ ಬರ್ಕೊತೀನಿ. ಓಕೆ, ಸೊ ಇಲ್ಲೇನಾಗ್ತಾ ಇದೆ, ಈ ಹೈಡ್ರೋಜನ್ ಒಂದು ಕಾರ್ಬನ್ಗೆ ಅಟ್ಯಾಚ್ ಆಗ್ತಾ ಇದೆ. ಯಾವ ಕಾರ್ಬನ್ ಅಂದರೆ ಯಾವುದು ನೆಗೆಟಿವ್ ಚಾರ್ಜ್ ಇರುತ್ತೆ ಅದಕ್ಕೆ ಅಟ್ಯಾಚ್ ಆಗ್ತಾ ಇದೆ. ಓಕೆ, ಸೊ ಅದ್ರ ಜೊತೆಗೆ ಏನಾಗ್ತಾ ಇದೆ ಅಂತಂದರೆ ಇನ್ನೊಂದು ಕಾರ್ಬನ್ಗೆ ಏನಾಗ್ತಾ ಇದೆ, ಪಾಸಿಟಿವ್ ಚಾರ್ಜ್ ಬರ್ತಾ ಇದೆ. ಇನ್ನೊಂದಕ್ಕೆ ಏನಾಗ್ತಾ ಇದೆ, ಇಲ್ಲಿ ಪಾಸಿಟಿವ್ ಚಾರ್ಜ್ ಬರ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಈ ಡಬಲ್ ಬಾಂಡ್ ಹಾಗೆ ಬರ್ಕೊತೀವಿ. ಪ್ಲಸ್ ಇವಾಗ ಏನಾಯಿತು, ಅದು ವಾಟರ್ ಆಗಿ H2O ಆಗಿ ಕನ್ವರ್ಷನ್ ಆಗೋಯ್ತು. ಓಕೆ, ಅರ್ಥ ಆಗ್ತಾ ಇದೆಯಾ ಇವಾಗ. ಸೊ ಇಲ್ಲಿ ಏನಾಗ್ತಾ ಇದೆ, ಈ ಡಬಲ್ ಬಾಂಡ್ ರಿಮೂವ್ ಮಾಡಿ ಒಂದು ಸಿಂಗಲ್ ಬಾಂಡ್ ಮಾಡಿದೆ, ಒಂದು ಹೈಡ್ರೋಜನ್ ಯಾವುದರಿಂದ ಬರ್ತಾ ಇದೆ, ಹೈಡ್ರೋನಿಯಂ ಅಯಾನಿಂದ ಬರ್ತಾ ಇದೆ. H3O ಪ್ಲಸ್ ಇರೋದು ಹೈಡ್ರೋನಿಯಂ ಅಯಾನ್ ಏನಾಗಿ ಕನ್ವರ್ಷನ್ ಆಗುತ್ತೆ, ಇಲ್ಲಿ ವಾಟರ್ ಆಗಿ ಕನ್ವರ್ಷನ್ ಆಗುತ್ತೆ. ಸೊ ಇವಾಗ ನೋಡಿ, ಪಾಸಿಟಿವ್ ಚಾರ್ಜು ಕಾರ್ಬನ್ ಮೇಲೆ ಇರೋದ್ರಿಂದ ಇದನ್ನು ಏನಂತ ನಾವು ಕರಿತೀವಿ, ಕಾರ್ಬೋಕೇಟಯಾನ್ ಅಂತ ಕರಿತೀವಿ. ಕಾರ್ಬೋಕೇಟಯಾನ್ ಯಾವ ಥರ ಫಾರ್ಮೇಷನ್ ಆಯಿತು, ಪ್ರೋಟೋನೇಷನ್ ಆಫ್ ಪ್ರೋಟೋನೇಷನ್ ಆಫ್ ಆಲ್ಕಿನ್ ಟು ಫಾರ್ಮ್ ಕಾರ್ಬೋಕೇಟಯನ್. ಸೊ ಪ್ರೋಟೋನೇಷನ್ ಆಗ್ತಾ ಇದ್ದಂಗೆ ಏನಾಯಿತು, ಕಾರ್ಬೋಕೇಟಯನ್ ಆಗ್ತಾಯಿತ್ತು. ಹೇಗಾಯಿತು ಇದು, ಬೈ ಎಲೆಕ್ಟ್ರೋಫಿಲಿಕ್ ಅಟ್ಯಾಕ್. ಓಕೆ, ಬೈ ಎಲೆಕ್ಟ್ರೋಫಿಲಿಕ್ ಅಟ್ಯಾಕ್ ಆಫ್ H3O ಪ್ಲಸ್. ಓಕೆ, ಸೊ ದಿಸ್ ಈಸ್ ಓವರ್. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ನೋಡೋಣ ನಾವು. ಸೆಕೆಂಡ್ ಸ್ಟೆಪ್ಪಲ್ಲಿ ಏನಿದೆ, ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್ ಆಫ್ ವಾಟರ್ ಆನ್ ಕಾರ್ಬೋಕೇಟಯಾನ್. ಸೊ ನ್ಯೂಕ್ಲಿಯೋಫಿಲಿಕ್ ಅಂತಂದ್ರೆ ನಾನು ಹೇಳಿದೆ, ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್ ಅಂತಂದರೆ ಏನು, ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗೋದು. ನ್ಯೂಕ್ಲಿಯೋಫೈಲ್ ಅಂತಂದರೆ ಏನು, ಆಗಲೇ ಹೇಳಿದೆ ಅಲ್ವಾ ನಾನು, ಎಲೆಕ್ಟ್ರಾನ್ ರಿಚ್. ಓಕೆ, ಎಲೆಕ್ಟ್ರಾನ್ ರಿಚ್ ಸ್ಪೀಸೀಸನ್ನ ನಾವೇನಂತ ಕರಿತೀವಿ, ಎಲೆಕ್ಟ್ರಾನ್ ರಿಚ್ ಸ್ಪೀಸೀಸನ್ನ ಏನಂತ ಕರಿತೀವಿ ನಾವು, ನ್ಯೂಕ್ಲಿಯೋಫೈಲ್ ಅಂತ ಕರಿತೀವಿ. ಸೊ ಈ ನ್ಯೂಕ್ಲಿಯೋಫೈಲ್ ಸ್ಪೀಸೀಸಲ್ಲಿ ಒಂದು ನೆಗೆಟಿವ್ ಚಾರ್ಜ್ ಇರ್ಬೋದು ಆ ಸ್ಪೀಸೀಸ್ ಮೇಲೆ, ಯಾಕೆಂದರೆ ಎಲೆಕ್ಟ್ರಾನ್ ಕೊಡಬೇಕು. ಇಲ್ಲ ಅಂತಂದರೆ ಅದ್ರ ಮೇಲೆ ಏನಿರ್ಬೋದು, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರ್ಬೋದು. ಸೊ ಇವಾಗ ನಾವೇನು ತೊಗೊತಾ ಇದ್ದೀವಿ, ವಾಟರ್ ಈಸ್ ಅ ನ್ಯೂಕ್ಲಿಯೋಫೈಲ್. ಯಾಕೆ ಅಂತಂದರೆ ವಾಟ್ರಲ್ಲಿ ಏನಿದೆ, ಆಕ್ಸಿಜನ್ ಇದೆ. ಆಕ್ಸಿಜನಲ್ಲಿ ಏನಿದೆ,
ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಸೊ ಅದರಿಂದ ಇದೇನಾಗುತ್ತೆ, ಇದು ನ್ಯೂಕ್ಲಿಯೋಫೈಲ್ ಆಗಿ ಅಟ್ಯಾಕ್. ಸೊ ಇದು ಹೋಗಿ ಕಾರ್ಬೋಕೇಟೈನ್ಗೆ ಅಟ್ಯಾಕ್ ಆಗೋದಕ್ಕೆ ನಾವೇನಂತ ಕರಿತೀವಿ, ಇದು ನ್ಯೂಕ್ಲಿಯೋಫೈಲ್ ಅಲ್ವಾ, ಇದು ಹೋಗಿ ಅಟ್ಯಾಕ್ ಆಗ್ತದೆ ಅಂದರೆ ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್ ಆಫ್ ವಾಟರ್ ಆನ್ ಕಾರ್ಬೋಕೇಟಯಾನ್. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರಿಬೇಕಾದ್ರೆ ನೋಡಿ, ನಿಮಗೆ ಇಲ್ಲಿ ಬಂದಿತ್ತಲ್ಲ ಇಂಟರ್ಮೀಡಿಯೇಟ್ ಬಂದಿತ್ತಲ್ವ ಕಾರ್ಬೋಕೇಟನ್, ಇದನ್ನು ಇಂಟರ್ಮೀಡಿಯೇಟ್ ಅಂತ ಕರಿತೀವಿ, ಪ್ರಾಡಕ್ಟ್ ಅಂತ ಕರೆಯಲ್ಲ. ಯಾಕೆ ಇಂಟರ್ಮೀಡಿಯೇಟ್ ಅಂತ ಕರಿತೀವಿ ಅಂದರೆ ಇಟ್ ಈಸ್ ಅನ್ಸ್ಟೇಬಲ್. ಓಕೆ, ಇದು ಸ್ಟೇಬಲ್ ಆಗಿ ಒಂದು ಪ್ರಾಡಕ್ಟ್ ಆಗಲ್ಲ ನಮಗೆ, ಅನ್ಸ್ಟೇಬಲ್ ಆಗಿ ಮತ್ತೆ ಅದೇನಾಗುತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿಗೆ ಇನ್ವಾಲ್ವ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಏನಿದೆ ನಾವು ಅದೇ ಥರ ಬರ್ಕೋಬೇಕು. ಓಕೆ, ಸೊ ನೋಡಿ ಫಸ್ಟ್ ಏನು ಮಾಡಿದೆ, ಡಬಲ್ ಬಾಂಡ್ ಇರೋದನ್ನು ಸಿಂಗಲ್ ಬಾಂಡ್ ಮಾಡಿಕೊಂಡೆ, ಇಲ್ಲೊಂದು ಹೈಡ್ರೋಜನ್ ಅಟ್ಯಾಚ್ ಆಯಿತು, ಇಲ್ಲೊಂದು ಪಾಸಿಟಿವ್ ಚಾರ್ಜ್ ಬಂತು. ಸೇಮ್ ಅಲ್ಲಿ ಹೇಗಿರುತ್ತೆ ಇಂಟರ್ಮೀಡಿಯೇಟು ಅದೇ ಥರ ಬರ್ಕೋಬೇಕು. ಅದಕ್ಕೆ ನಾವೇನು ಮಾಡ್ತೀವಿ ಇವಾಗ H2O. ಓಕೆ, ಸೊ ಇವಾಗ ಏನು ಮಾಡ್ತೀನಿ ನಾನು, ವಾಟರ್ನ ಆ್ಯಡ್ ಮಾಡ್ತೀನಿ. ಓಕೆ, ಸೊ H2O ವಾಟರ್ನ ಆ್ಯಡ್ ಮಾಡ್ತೀವಿ. ಸೊ ವಾಟರಲ್ಲಿ ಏನಿದೆ ಇವಾಗ, ವಾಟರಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ ಅಲ್ವಾ, ಇದು ಹೇಗೆ ಅಟ್ಯಾಕ್ ಆಗುತ್ತೆ ಅಂತಂದರೆ ನೋಡಿ, ಸೊ ಇದೇನು ಮಾಡುತ್ತೆ ಇದು, ಓಕೆ, ಇದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇದೆ, ಇಲ್ಲಿ ಪಾಸಿಟಿವ್ ಇದೆ. ಸೊ ಹೋಗಿ ವಾಟರ್ ಏನಾಗುತ್ತೆ, ಕಾರ್ಬೋಕೇಟೈನ್ಗೆ ಹೋಗಿ ಅಟ್ಯಾಕ್ ಆಗುತ್ತೆ. ಸೊ ಇದನ್ನು ನಾವೇನಂತ ಕರಿತೀವಿ, ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್ ಅಂತ ಕರಿತೀವಿ. ಹಾಗಾದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂತಂದರೆ ನೋಡಿ, ಸೊ ಸಿ ಹಾಗೆ ಬರ್ಕೊತೀನಿ. ಓಕೆ, ಈ ಹೈಡ್ರೋಜನ್ ಹಾಗೆ ಇರುತ್ತೆ, ಈ ಕಾರ್ಬನು ಹಾಗೆ ಇಷ್ಟು ಸಹ ಹಾಗೆ ಬರ್ಕೊತೀನಿ ನಾನು. ಸೊ ಚೇಂಜಸ್ ಏನಾಗುತ್ತೆ ಅಂತಂದರೆ ನೋಡಿ, ಈ ಪಾಸಿಟಿವ್ ಚಾರ್ಜನ್ನ ರಿಮೂವ್ ಮಾಡ್ತೀನಿ ನಾನು. ರಿಮೂವ್ ಮಾಡಿ ಏನು ಮಾಡ್ತೀನಿ ಅಂತಂದರೆ ನೋಡಿ, ಈ ಕಾರ್ಬನ್ನಿಗೆ ಓಕೆ ಇನ್ನೊಂದು ಬಾಂಡ್ ಬರಿತೀನಿ ನಾನು, 4 ವೇಲೆನ್ಸಿ ಅಲ್ವಾ, ಇನ್ನೊಂದು ಬಾಂಡ್ ಬರಿತೀನಿ. ಅದಕ್ಕೇನು ಮಾಡ್ತೀನಿ ಅಂತಂದರೆ ಇವಾಗ ವಾಟರ್ನ ಅಟ್ಯಾಚ್ ಮಾಡ್ತೀನಿ. ಸೊ ವಾಟರ್ ಯಾವ ಥರ ಅಟ್ಯಾಚ್ ಆಗುತ್ತೆ ಅಂತಂದರೆ ನೋಡಿ, ಸೊ ಆಕ್ಸಿಜನ್ ಥ್ರೂ ಅಟ್ಯಾಚ್ ಆಗುತ್ತೆ. ಮತ್ತೆ ಏನಾಯಿತು, ಆಕ್ಸಿಜನ್ ವೇಲೆನ್ಸಿ ಎಷ್ಟು 2, ಎಗೇನ್ ಇಲ್ಲಿ ಏನಾಯಿತು 3 ವೇಲೆನ್ಸಿ ಆಗೋಯ್ತು ಅಲ್ವಾ. ಸೊ 3 ವೇಲೆನ್ಸಿ ಆದ ತಕ್ಷಣ ಏನಾಯ್ತು, ಇದು ಪಾಸಿಟಿವ್ ಚಾರ್ಜ್ ಆಗಿ ಕನ್ವರ್ಷನ್ ಆಗೋಯ್ತು. ಓಕೆ, ಇದನ್ನು ಕಾರ್ಬೋಕೇಟಯನ್ ಅಂತ ಹೇಳಲ್ಲ ನಾವು. ಯಾಕೆ, ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಇದ್ದರೆ ಅದನ್ನು ಕಾರ್ಬೋಕೇಟಯನ್ ಅಂತ. ಇವಾಗ ಪಾಸಿಟಿವ್ ಚಾರ್ಜ್ ಯಾವುದ್ರ ಮೇಲಿದೆ, ಆಕ್ಸಿಜನ್ ಮೇಲೆ ಇದೆ. ಓಕೆ, ದಿಸ್ ಈಸ್ ದ ನೆಕ್ಸ್ಟ್ ಸ್ಟೆಪ್, ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್ ಆಫ್ ವಾಟರ್ ಆನ್ ಕಾರ್ಬೋಕೇಟಯನ್. ಏನು ಮಾಡ್ದೋ ಇಲ್ಲಿ ನಾವು, ಜಸ್ಟ್ ಈ ಪಾಸಿಟಿವ್ ಚಾರ್ಜನ್ನ ರಿಮೂವ್ ಮಾಡ್ದೋ. ಓಕೆ, ಪಾಸಿಟಿವ್ ಚಾರ್ಜನ್ನ ರಿಮೂವ್ ಮಾಡಿ ಏನು ಮಾಡ್ದೋ ನಾವಿಲ್ಲಿ ವಾಟರ್ನ ಕಾರ್ಬನ್ಗೆ ಅಟ್ಯಾಚ್ ಮಾಡ್ದೋ. ಓಕೆ, ಸೊ ಅಟ್ಯಾಚ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ, ಈ ವಾಟರಿಗೆ ಇಲ್ಲಿ ಏನಿತ್ತು ಲೋನ್ ಪೇರ್ ಕೊಟ್ಟಿರೋದ್ರಿಂದ ಇದೇನಾಗುತ್ತೆ, ಇಲ್ಲಿ ಪಾಸಿಟಿವ್ ಚಾರ್ಜ್ ಬರುತ್ತೆ ವಾಟರ್ಗೆ. ಓಕೆ, ದಿಸ್ ಇಸ್ ದ ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂತಂದರೆ ನೋಡಿ, ಸೊ ಫಸ್ಟ್ ನಾವೇನು ಮಾಡಬೇಕು, ಸೊ ಡಿಪ್ರೋಟನೇಷನ್ ಟು ಫಾರ್ಮ್ ಆ್ಯನ್ ಆಲ್ಕೋಹಾಲ್. ಡಿಪ್ರೋಟನೇಷನ್ ಅಂತಂದ್ರೇನು, ಒಂದು ಪ್ರೋಟಾನೇ ರಿಮೂವ್ ಮಾಡಬೇಕು. ಎಲ್ಲಿಂದ ರಿಮೂವ್ ಮಾಡಬೇಕು ಅಂತ ನೋಡೋಣ. ಫಸ್ಟ್ ಹೇಗಿದೆ ಇಂಟರ್ಮೀಡಿಯೇಟ್, ಇಲ್ಲಿ ಏನು ಬಂದಿತ್ತು ಅದನ್ನು ಹಾಗೆ ಬರ್ಕೊಬಿಡೋಣ ನಾವು. ಸೊ ಕಾರ್ಬನ್ನಿಗೆ 2 ಬಾಂಡ್, ಅದ್ರ ಜೊತೆಗೆ ಒಂದು ಹೈಡ್ರೋಜನ್ ಬಾಂಡ್ ಆಗಿತ್ತು, 3 ವೇಲೆನ್ಸಿ ಆಯಿತು, 4th ವೇಲೆನ್ಸಿ ಇನ್ನೊಂದು ಕಾರ್ಬನ್ ಜೊತೆಗೆ ಅಟ್ಯಾಚ್ ಆಗಿರುತ್ತೆ. ಸೊ ಇಲ್ಲೂ ಸಹ ಏನಾಯಿತು ನೋಡಿ, ಇಲ್ಲಿ 2 ಬಾಂಡ್ ತೋರಿಸಿದ್ದು, ಅದು ಆಲ್ರೆಡಿ ರಿಯಾಕ್ಟೆಂಟಲ್ಲೇ ಇತ್ತು. ಇದ್ರ ಜೊತೆಗೆ ಎಕ್ಸ್ಟ್ರಾ ಏನು ಬಂತು ಅಂತಂದರೆ ಒಂದು ವಾಟರ್ ಮಾಲಿಕ್ಯೂಲ್ಸನ್ನು ಅಟ್ಯಾಚ್ ಮಾಡಿದ್ದು ನಾವಿಲ್ಲಿ. ಸೊ ದಟ್ ಈಸ್ ದ ನ್ಯೂಕ್ಲಿಯೋಫಿಲಿಕ್ ಅಟ್ಯಾಕ್ ಆಫ್ ವಾಟರ್. ಸೊ ಇಲ್ಲೇನಾಯಿತು, ಒಂದು ಆಕ್ಸಿಜನ್ಗೆ ಏನಾಗಿತ್ತು, ಪಾಸಿಟಿವ್ ಚಾರ್ಜ್ ಬಂದಿತ್ತು. ಓಕೆ, ಇದೇ ಅಲ್ವಾ ನಮಗೆ ಇಂಟರ್ಮೀಡಿಯೇಟ್ ಬಂದಿದ್ದು. ಸೊ ನೆಕ್ಸ್ಟ್ ಏನಾಗುತ್ತೆ ಅದು ನೋಡೋಣ ನಾವು. ಇಲ್ಲಿ ಏನಾಗಿದೆ, ಪಾಸಿಟಿವ್ ಚಾರ್ಜ್ ಇದೆ. ಸೊ ಪಾಸಿಟಿವ್ ಚಾರ್ಜ್ ಇದೆ, ಏನಾಯಿತು, ಹೆವಿ ಅನ್ನಿಸ್ತಾ ಇದೆ ಆಕ್ಸಿಜನ್ಗೆ. ಇವಾಗ ಆಕ್ಸಿಜನ್ ನ್ಯೂಟ್ರಲ್ ಆಗಬೇಕು ಅಂತಂದರೆ ಏನು, ಅದಕ್ಕೆ ಪೇರ್ ಆಫ್ ಎಲೆಕ್ಟ್ರಾನ್ ಬೇಕು ಅಲ್ವಾ, ಅದಕ್ಕೆ ಎಲೆಕ್ಟ್ರಾನ್ ಬೇಕು ಅಂತಂದರೆ ಇವಾಗ ಏನು ಮಾಡಬೇಕು, ಒಂದು ಪ್ರೋಟಾನ್ನ ನಾವು ರಿಮೂವ್ ಮಾಡಬೇಕು. ಪ್ರೋಟಾನ್ ಅಂದರೆ H+. ಸೊ ಅದು ಹೋಗಬೇಕಾದ್ರೆ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಮಧ್ಯೆ ಇರಬೇಕಾದ್ರೆ ಬಾಂಡ್ ಇರುತ್ತೆ ಅಲ್ವಾ, ಹೈಡ್ರೋಜನ್ ಹೋಗಬೇಕಾದ್ರೆ ತನಗೂ ಮತ್ತು ಆಕ್ಸಿಜನ್ಗೂ ಇರೋ ಬಾಂಡನ್ನು ಏನು ಮಾಡುತ್ತೆ, ಆಕ್ಸಿಜನ್ ಜೊತೆ ಶಿಫ್ಟ್ ಮಾಡಿಬಿಡುತ್ತೆ ಅದು. ಸೊ ಇಲ್ಲಿ ಏನು ಮಾಡ್ತೀವಿ ನಾವು ಅಂತಂದರೆ ವಾಟರ್ ತೊಗೊತೀವಿ ನಾವಿಲ್ಲಿ. ಓಕೆ, H2O ವಾಟರ್ ತೊಗೊತೀವಿ. ಸೊ ವಾಟರ್ಗೂ ಸಹ ಏನಿರುತ್ತೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರುತ್ತೆ. ಈ ವಾಟರ್ ಏನು ಮಾಡುತ್ತೆ ಅಂತಂದರೆ ನೋಡಿ, ಈ ವಾಟರ್ ಏನು ಮಾಡುತ್ತೆ, ಓಕೆ, ಸೊ ಈ ವಾಟರ್ ಏನು ಮಾಡುತ್ತೆ ಅಂತಂದರೆ ಹೈಡ್ರೋಜನ್ನ ತೊಗೊಳುತ್ತೆ. ಓಕೆ, ಹೈಡ್ರೋಜನ್ನ ತೊಗೊಳ್ತಾ ಇದ್ದಂಗೆ ಏನಾಗುತ್ತೆ, ಇಲ್ಲಿ ಬಾಂಡ್ ಇದೆ ಅಲ್ವಾ, ಆಕ್ಸಿಜನ್ ಮತ್ತು ಹೈಡ್ರೋಜನ್ ಮಧ್ಯೆ ಇರೋ ಬಾಂಡು ಆಕ್ಸಿಜನ್ಗೆ ಶಿಫ್ಟ್ ಆಗುತ್ತೆ. ಸೊ ಆಕ್ಸಿಜನ್ಗೆ ಶಿಫ್ಟ್ ಆಗ್ತಾ ಇದ್ದಂಗೆ ಇವಾಗ ಏನು ಚೇಂಜಸ್ ಆಗುತ್ತೆ ಅಂತ ನೋಡಿ. ಸೊ ಏನಾಗುತ್ತೆ ಇವಾಗ ಓಕೆ, ಈ ಇದು 2 ಬಾಂಡ್ ಹಾಗೆ ಉಳ್ಕೊಂತು, ಒಂದು ಹೈಡ್ರೋಜನ್ನು ಜೊತೆಗೆ ಕಾರ್ಬನ್ ಜೊತೆಗೆ ಒಂದು ಬಾಂಡ್ ಇರುತ್ತೆ. ಸೊ ಇಲ್ಲಿ 2. ಸೊ ಇದ್ರ ಜೊತೆಗೆ ಏನಾಯಿತು ಅಂತಂದರೆ ಚೇಂಜಸ್ ಏನಾಯಿತು, ಸೊ ನೋಡಿ ಇಲ್ಲಿ. ಓಕೆ, ಸೊ ಏನಾಯಿತು, ಇಲ್ಲಿ OH ಬಂತು. ಓಕೆ, OH ಬಂತು, ಒಂದು ಹೈಡ್ರೋಜನ್ನ ರಿಮೂವ್ ಮಾಡಿಬಿಟ್ಟಿದ್ದೀವಿ ನಾವು. ಪ್ಲಸ್ ಅದ್ರ ಜೊತೆಗೆ ಏನಾಯ್ತು, ಇವಾಗ H2O ಇರೋದು H3O+ ಆಗಿ ಕನ್ವರ್ಷನ್ ಆಯಿತು. ಓಕೆ, ದಿಸ್ ಈಸ್ ದ ಅದಕ್ಕೆ ಹೇಳೋದು H+ ಏನಾಗುತ್ತೆ ಅಂತಂದರೆ, ಇಲ್ಲಿ ಕೆಟಲಿಸ್ಟಾಗಿ ಯಾಕೆ ವರ್ಕ್ ಮಾಡುತ್ತೆ ಅಂತಂದರೆ H3O+ ಎಗ್ಗೇನು ಆಲ್ಕಿನ್ಗೆ ಅಟ್ಯಾಕ್ ಆಗುತ್ತೆ. ಸೊ ಅದೇ ಥರ ಸ್ಟೆಪ್ಸ್ ಏನಾಗುತ್ತೆ ನೋಡಿ, ರಿಪೀಟ್ ಆಗ್ತಾನೇ ಇರುತ್ತೆ ಸ್ಟೆಪ್ಸ್. ಓಕೆ, ಸೊ ದಿಸ್ ಈಸ್ ದ ಮೆಕಾನಿಸಮ್ ಫಾರ್ ದ
ಪ್ರಿಪ್ರೇಷನ್ ಆಫ್ ಆಲ್ಕೋಹಾಲ್ ಫ್ರಮ್ ಆಲ್ಕಿನ್. ಸೊ ಆಲ್ಕಿನಲ್ಲಿ ಫಸ್ಟ್ ಮೆಥಡ್ ಯಾವುದು? ಒಂದು ಸೆಕೆಂಡ್. ಸೊ ಇಲ್ಲಿದೆ ನೋಡಿ, ಬೈ ಆಸಿಡ್ ಕೆಟಲೈಸ್ಡ್ ಹೈಡ್ರೇಷನ್. ಸೊ ಆಸಿಡ್ ಕೆಟಲೈಸ್ಡ್ ಅಂದರೆ H+ ಇರುತ್ತೆ, ಹೈಡ್ರೇಷನ್ ಅಂತಂದರೆ ಅಡಿಷನ್ ಆಫ್ ವಾಟರ್. ಓಕೆನಾ? ಸೊ ನೆಕ್ಸ್ಟ್ ಹೋಗೋಣ ಬೈ ಹೈಡ್ರೋಬೊರೇಷನ್ ಅಡಿಷನ್. ಓಕೆ, ಸೊ ಇದು ಅರ್ಥ ಆಗಿದೆ ಅಂದ್ಕೊತೀನಿ. ನೆಕ್ಸ್ಟ್ ಸ್ಟೆಪ್ ನೋಡೋಣ, ಬೈ ಹೈಡ್ರೋಬೊರೇಷನ್ ಆಕ್ಸಿಡೇಷನ್, ಎರಡನೇ ಮೆಥಡ್ ಇದು. ಸೊ ಹೈಡ್ರೋಬೊರೇಷನ್ ಇಸ್ ದ ಅಡಿಷನ್ ರಿಯಾಕ್ಷನ್. ಓಕೆ, ಇದು ಅಡಿಷನ್ ರಿಯಾಕ್ಷನ್ಸ್ ಇದು. ಸೊ ಆಕ್ಸಿಡೇಷನ್ ಅಂತಂದರೆ ನಿಮ್ಗೆ ಗೊತ್ತಿದೆ ಏನು? ಅಡಿಷನ್ ಆಫ್ ಆಕ್ಸಿಜನ್. ಓಕೆ, ಅಡಿಷನ್ ಆಫ್ ಆಕ್ಸಿಜನ್. ಇಲ್ಲಿ ಎರಡು ಸ್ಟೆಪ್ಸ್ ಥರ ನಡೀತಾ ಇದೆ. ಒಂದೇನು ಅಂತ ಅಂದರೆ, ಒಂದು ಅಡಿಷನ್ನು, ಓಕೆ, ಹೈಡ್ರೋಬೊರೇಷನ್, ಇನ್ನೊಂದು ಆಕ್ಸಿಡೇಷನ್. ಓಕೆ, ಹೈಡ್ರೋಬೊರೇಷನ್ಗೆ ಏನು ಯೂಸ್ ಮಾಡ್ತೀವಿ ಅಂತಂದರೆ ನಾವಿಲ್ಲಿ ಡೈಬೋರೇನ್ ಯೂಸ್ ಮಾಡ್ತೀವಿ. ಸೊ ಡೈಬೋರೇನ್ ಅಂತಂದರೆ ಏನು? H2H6. ಓಕೆ, B2H6 ಯೂಸ್ ಮಾಡ್ತೀವಿ ಹೈಡ್ರೋಬೊರೇಷನ್ಗೆ. ಆಕ್ಸಿಡೇಷನ್ಗೆ ಏನು ಯೂಸ್ ಮಾಡ್ತೀವಿ ಅಂತಂದರೆ ಇಲ್ಲಿ, ಓಕೆ, ಹೈಡ್ರೋಜನ್ ಪೆರಾಕ್ಸೈಡ್ ಯೂಸ್ ಮಾಡ್ತೀವಿ ಇನ್ ದ ಪ್ರೆಸೆನ್ಸ್ ಆಫ್ OH- ಆಲ್ಕಲಿ. ಓಕೆ, ಆಲ್ಕಲಿ ಕಂಡೀಷನಲ್ಲಿ ನೋಡ್ಕೋ. ಸೊ ಹೈಡ್ರೋಬೊರೇಷನ್ ಆಕ್ಸಿಡೇಷನ್, ಹೈಡ್ರೋಬೊರೇಷನ್ ಆಕ್ಸಿಡೇಷನ್ನು ಎರಡು ಸ್ಟೆಪ್ ಇರುತ್ತೆ. ಫಸ್ಟು ಅಡಿಷನ್ ಆಫ್, ಓಕೆ, ಅಡಿಷನ್ ರಿಯಾಕ್ಷನ್ ಫಸ್ಟು. ಅದಕ್ಕೇನು ಯೂಸ್ ಮಾಡ್ತೀವಿ ನಾವು? ಡೈಬೋರೇನ್ ಯೂಸ್ ಮಾಡ್ತೀವಿ. ಡೈಬೋರೇನ್ ಫಾರ್ಮುಲಾ ಏನು? ಡೈ ಅಂತಂದರೆ ಎರಡು ಅಲ್ವಾ, ಬೋರೇನ್ B2. ಓಕೆ, ಡೈಬೋರೇನ್ B2H6. ಓಕೆ, ನೆಕ್ಸ್ಟು ಆಕ್ಸಿಡೇಷನ್ಗೆ ಏನು ಯೂಸ್ ಮಾಡ್ತೀವಿ? ಹೈಡ್ರೋಜನ್ ಪೆರಾಕ್ಸೈಡ್. ಕಂಡೀಷನ್ ಏನಾಗಿರುತ್ತೆ? ಆಲ್ಕಲಿ ಅಂತಂದರೆ ಬೇಸಿಕ್ ಕಂಡೀಷನಲ್ಲಿ ಇರುತ್ತೆ ಅಂತ. ಓಕೆ, ಸೊ ನೆಕ್ಸ್ಟ್ ನೋಡೋಣ ಏನು ಸ್ಟೆಪ್ಸ್. ಆಲ್ಕಿನ್ ರಿಯಾಕ್ಟ್ ವಿತ್ ಡೈಬೋರೇನ್. ನಿಮ್ಗಾಗಲೇ ಹೇಳಿದೆ ನಾನು, ಎರಡು ಸ್ಟೆಪ್ಸ್ ಇರುತ್ತೆ, ಒಂದು ಅಡಿಷನ್ನು, ಒಂದು ಆಕ್ಸಿಡೇಷನ್ನು. ಸೊ ಅಡಿಷನಲ್ಲಿ ಏನು ಯೂಸ್ ಮಾಡ್ತೀವಿ? ಡೈಬೋರೇನ್ ಅಂತ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ? ಆಲ್ಕಿನ್ ರಿಯಾಕ್ಟ್ ವಿತ್ ಡೈಬೋರೇನ್ ಜೊತೆಗೆ ರಿಯಾಕ್ಟ್ ಆಗುತ್ತೆ. ರಿಯಾಕ್ಟ್ ಆಗಿ ಏನು ಕೊಡುತ್ತೆ ಅಂತಂದರೆ ಟು ಗಿವ್, ಓಕೆ, ಟ್ರೈ ಆಲ್ಕೈಲ್ ಬೋರೇನ್. ಏನು ಸಿಗುತ್ತೆ ಇಲ್ಲಿ? ಟ್ರೈ ಆಲ್ಕೈಲ್ ಬೋರೇನ್ ಬರುತ್ತೆ ನಮಗೆ. ಓಕೆನಾ? ಸೊ ನೆಕ್ಸ್ಟ್, ವಿಚ್ ಆನ್ ಆಕ್ಸಿಡೇಷನ್ ವಿತ್ ಹೈಡ್ರೋಜನ್ ಪೆರಾಕ್ಸೈಡ್ ಇನ್ ಆಲ್ಕಲಿ ಗಿವ್ ಆಲ್ಕೋಹಾಲ್ಸ್. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಗೆ ಹೋಗುತ್ತೆ, ಏನು? ಆಕ್ಸಿಡೇಷನ್ ವಿತ್ ಯಾವುದ್ರ ಜೊತೆಗೆ? ಹೈಡ್ರೋಜನ್ ಪೆರಾಕ್ಸೈಡ್ ಇನ್ ಆಲ್ಕಲಿ ಅಂತಂದರೆ ಹೇಳಿದೆ ನಾನು, ಬೇಸಿಕ್ ಕಂಡೀಷನಲ್ಲಿ. ಲಾಸ್ಟಲ್ಲಿ ಗಿವ್ ಆಲ್ಕೋಹಾಲ್ಸನ್ನು ಕೊಡುತ್ತೆ. ಓಕೆ, ಸೊ ಇವಾಗ ರಿಯಾಕ್ಷನ್ಸ್ ನೋಡೋಣ. ಇದರಲ್ಲಿ ಮೆಕಾನಿಸಮ್ ಇರೋದಿಲ್ಲ ನಿಮಗೆ, ಬರೀ ರಿಯಾಕ್ಷನ್ಸ್ ಇರುತ್ತೆ. ನಾನು ಏನು ತೊಗೊತೀನಿ ಅಂತಂದರೆ ಪ್ರೊಪಿನ್ ತೊಗೊತೀನಿ ನಾನು. ಸೊ ಪ್ರೊಪಿನ್ ತೊಗೊಂಡಾಗ ನೋಡಿ, ನಾನು ನಿಮಗೆ ಲಾಸ್ಟ್ ಟೈಮು ಹೇಳಿದ್ದೆ, ಅಲ್ಲಿ ಪ್ರೊಪಿನ್ ತೊಗೊಂಡಾಗ ಏನು ಬಂದಿತ್ತು ನಮಗೆ? ಪ್ರೊಪೆನಾಲ್, ಅಂದರೆ 2 ಪ್ರೊಪೆನಾಲ್ ಬಂದಿತ್ತು ಅಲ್ವಾ. ಸೊ OH ಗ್ರೂಪ್ ಯಾವ ಪೊಸಿಷನ್ಗೆ ಅಟ್ಯಾಚ್ ಆಗಿತ್ತು? ಸೆಕೆಂಡ್ ಪೊಸಿಷನ್ಗೆ ಅಟ್ಯಾಚ್ ಆಗಿ. ಬಟ್ ಇಲ್ಲೇನಾಗುತ್ತೆ ಅಂತಂದರೆ, ಅಲ್ಲಿ ಮೈನರ್ ಆಗಿ ನಿಮಗೆ ಪ್ರೊಪೆನಾಲು ಬರುತ್ತೆ, 1 ಪ್ರೊಪೆನಾಲು ಬರುತ್ತೆ ಮೈನರ್ ಆಗಿ ನಿಮಗೆ. ಬಟ್ ಮೇಜರ್ ಆಗಿ ಏನಾಗುತ್ತೆ ಅಂತಂದರೆ ನಿಮಗೆ ಪ್ರೊಪೆನ್ ಟು ಆಲ್ ಬರುತ್ತೆ ನಿಮಗೆ. ಬಟ್ ಇಲ್ಲಿ ಏನು ಪ್ರಾಡಕ್ಟ್ ಏನು ಬರುತ್ತೆ ಅಂತಂದರೆ, ಪ್ರೊಪೆನಾಲ್ ಇಸ್ ದ ಪ್ರಾಡಕ್ಟ್. ಓಕೆ, ನೋಡಿ, ನೀವು ರಿಯಾಕ್ಷನ್ಸ್ ನೋಡಿದ್ರೆ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಇಲ್ಲಿ. ಸೊ ಫಸ್ಟ್ ಆಫ್ ಆಲ್ ಏನು ಮಾಡಬೇಕು ಅಂತಂದರೆ, ನಾವಿಲ್ಲಿ ಪ್ರೊಪಿನ್ ತೊಗೊತೀನಿ. ಪ್ರೊಪಿನ್ ಫಾರ್ಮುಲಾ ನಿಮ್ಗೆ ಗೊತ್ತಿದೆ ಏನು? ಪ್ರೊಪಿನ್ ಅಂದ ತಕ್ಷಣ ಎಷ್ಟು ಕಾರ್ಬನ್ ಇರುತ್ತೆ? 3 ಕಾರ್ಬನ್ ಇರುತ್ತೆ. ಓಕೆ, ಪ್ರೊಪಿನ್ ಅಂದಾಗ ಡಬಲ್ ಬಾಂಡ್ ಎಲ್ಲಿರುತ್ತೆ? ಫಸ್ಟು ಕಾರ್ಬನ್ಗಿರುತ್ತೆ. ಸೊ CH3 ಬರಿತೀನಿ. ಓಕೆ, CH ಡಬಲ್ ಬಾಂಡ್ CH2. ಓಕೆ, ವೇಲೆನ್ಸಿ ಗೊತ್ತಿರಬೇಕು. ಹೈಡ್ರೋಜನ್ದು 1 ಆದರೆ ಕಾರ್ಬನ್ದು ಎಷ್ಟು? 4. ಓಕೆನಾ? ಸೊ ಅದಾದಮೇಲೆ ನೆಕ್ಸ್ಟ್ ಏನು ಬರಿಬೇಕು ಅಂತಂದರೆ, ನಾನು ಫಸ್ಟ್ ಸ್ಟೆಪ್ಪು ಇಲ್ಲಿ ಪ್ರೊಪಿನ್. ಓಕೆ, ಪ್ರೊಪಿನ್ ರಿಯಾಕ್ಟ್ ವಿತ್ ಡೈಬೋರೇನ್. ಸೊ ಇಲ್ಲಿ ಡೈಬೋರೇನ್ ಬರಿಬೇಕು. ಡೈಬೋರೇನ್ ಬರಿಬೇಕಾದ್ರೆ ಇಲ್ಲಿ ಯಾವ ಥರ ಬರಿತೀನಿ ಅಂತಂದರೆ ನೋಡಿ, BH2. ಓಕೆ, ಇಲ್ಲಿ ಟ್ವೈಸ್ ಹಾಕ್ತೀನಿ ನಾನು, B2H6 ಅಂತ ಬರೆಯಲ್ಲ ನೋಡಿ. BH2 ಅಂತಂದರೆ ಎಷ್ಟಾಯಿತು? BH3 ಅಲ್ವಾ. BH3 ಟ್ವೈಸ್ ಅಂತಂದರೆ ಏನಾಯಿತು? ಅಲ್ಲಿಗೆ B2H6 ಆಯಿತು ಅಲ್ವಪ್ಪ. ಸೊ ನೆಕ್ಸ್ಟು, ಓಕೆ, ದಿಸ್ ಈಸ್ ಆ್ಯಕ್ಚುಲಿ ಡೈಬೋರೇನ್. ಇದು ಡೈಬೋರೇನ್. ಓಕೆ, ಸೊ ಈ ಡೈಬೋರೇನ್ ಆದಮೇಲೆ ನೆಕ್ಸ್ಟ್ ಏನು ನೋಡಿ, ಇದರಲ್ಲಿ ನಾನು ಬರೀ HbH2 ಮಾತ್ರ ತೊಗೊತೀನಿ ನಾನು. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ THF, ಟೆಟ್ರಾ ಹೈಡ್ರೋಫ್ಯೂರಾನ್ ಈಸ್ ಅ ಸಾಲ್ವೆಂಟಾಗಿ ಅಷ್ಟೇ ಅದು ವರ್ಕ್ ಮಾಡೋದು. ಬರೆದ್ರೆ ಬರಿಬೋದು, ಇಲ್ಲ ಅಂತಂದರೆ ಇಲ್ಲ. ಇಲ್ಲಿ ಯಾವ ಸಾಲ್ವೆಂಟ್ ಯೂಸ್ ಮಾಡ್ತೀವಿ ನಾವು? THF ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ನೋಡಿ, ಸೊ ಅಡಿಷನ್ ಆಗುತ್ತೆ ಇಲ್ಲಿ. ಸೊ ಅಡಿಷನ್ ಆಗಬೇಕಾದ್ರೆ ಮಾರ್ಕೋನಿ-ಕಪ್ಸ್ ರೂಲ್ ಫಾಲೋ ಮಾಡುತ್ತೆ, ನೆನ್ಪಿಟ್ಕೊಳ್ಳಿ. ಹೈಡ್ರೋಜನ್ನು ಮತ್ತು ಇಲ್ಲಿ ಬೋರಾನ್ ಇದೆ ಅಲ್ವಾ. ಸೊ ಇಲ್ಲಿ ಬೋರಾನ್ದು ಏನಾಗುತ್ತೆ? ಹೈಡ್ರೋಜನ್ದು ಎಷ್ಟಿರುತ್ತೆ ಅಂತಂದರೆ ಎಲೆಕ್ಟ್ರೋನೆಗೆಟಿವಿಟಿ 2.20 ಇರುತ್ತೆ. ಬೋರಾನ್ ಎಲೆಕ್ಟ್ರೋನೆಗೆಟಿವಿಟಿ ಎಷ್ಟಿರುತ್ತೆ? 2.08 ಇರುತ್ತೆ. ಸೊ ಯಾವುದ್ರ ಇದು ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರುತ್ತೆ? ಹೈಡ್ರೋಜನ್. ಬೋರಾನ್ದು ಕಡಿಮೆ ಇರುತ್ತೆ. ಸೊ ನಿಮ್ಗೆ ಹೇಳಿದ್ದೀನಿ, ಮಾರ್ಕೋನಿ-ಕಪ್ಸ್ ರೂಲು ಫಾಲೋ ಮಾಡಬೇಕಾದ್ರೆ, ಓಕೆ, ಸೊ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರೋದು ಯಾವುದಕ್ಕೆ ಅಟ್ಯಾಚ್ ಆಗುತ್ತೆ? ದೋಸ್ ಕಾರ್ಬನ್ ವಿಚ್ ಹ್ಯಾಸ್ ದ ಲೀಸ್ಟ್ ಹೈಡ್ರೋಜನ್ ಅಲ್ವಾ. ಸೊ ಏನಾಗುತ್ತೆ ಇಲ್ಲಿ ನೋಡಿ, CH3 ಇದೆ.
ಓಕೆ CH ಇಲ್ಲಿ ಸಿಂಗಲ್ ಬಾಂಡ್ ಬರಿತೀನಿ CH2 ಎಲ್ಲ ಹಾಗೆ ಬರ್ಕೊತೀನಿ. ಚೇಂಜಸ್ ಏನು ಮಾಡ್ತಾ ಇದ್ದೀನಿ ನಾನು, ಡಬಲ್ ಬಾಂಡ್ ರಿಮೂವ್ ಮಾಡ್ತಾ ಇದ್ದೀನಿ, ಒಂದು ಸಿಂಗಲ್ ಬಾಂಡ್ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ ಹೈಡ್ರೋಜನ್ನು CHಗೆ ಅಟ್ಯಾಚ್ ಆಗುತ್ತೆ, ಯಾಕೆಂದರೆ ಎಲೆಕ್ಟ್ರೋನೆಗೆಟಿವಿಟಿ ಅದ್ರದ್ದು ಜಾಸ್ತಿ ಇರುತ್ತೆ. ಸೊ BH2 ಇನ್ನು ಉಳ್ಕೊಂಡಿದ್ದೇನು BH2, ಈ BH2 ಏನಾಗುತ್ತೆ CH2ಗೆ ಅಟ್ಯಾಚ್ ಆಗುತ್ತೆ. ಓಕೆನಾ. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಸೊ ನೆಕ್ಸ್ಟ್ ಏನಾಗುತ್ತೆ ನಮಗೆ ನೋಡಿ ಇಲ್ಲಿ ಕೊಟ್ಟಿರೋದೇನು ಗೊತ್ತಾ, ಆಲ್ಕಿನ್ ರಿಯಾಕ್ಟ್ ವಿತ್ ಡೈ ಬೋರೆನ್ ಟು ಗಿವ್ ದ ಟ್ರೈ ಆಲ್ಕೈಲ್ ಬೋರೆನ್. ಓಕೆ, ಬೋರೆನ್ಗೆ ಏನಾಗುತ್ತೆ 3 ಆಲ್ಕೈನ್ ಗ್ರೂಪ್ ಅಟ್ಯಾಚ್ ಆಗಬೇಕು. ಅಂದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡುತ್ತೀವಿ ಅಂತಂದರೆ ಇದು ಇಲ್ಲಿಗೆ ರಿಯಾಕ್ಷನ್ ಸ್ಟಾಪ್ ಆಗಲ್ಲ ಅದು. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ ಗೊತ್ತಾ, ಇನ್ನೂ ಒಂದು ಮಾಲಿಕ್ಯೂಲ್ ಜೊತೆಗೆ ರಿಯಾಕ್ಟ್ ಮಾಡುತ್ತೆ. ಇನ್ನೊಂದು ಯಾವ ಮಾಲಿಕ್ಯೂಲ್ ಜೊತೆಗೆ, ಇನ್ನೂ ಒಂದು ಪ್ರೊಪೀನ್ ಜೊತೆಗೆ ರಿಯಾಕ್ಟ್ ಮಾಡುತ್ತೆ. ಇನ್ನೊಂದು ಪ್ರೊಪೀನ್ ಜೊತೆಗೆ ಇಲ್ಲಿ ಏನು ಮಾಡಬೇಕು ಅಂತಂದರೆ ಜಸ್ಟ್ ಒಂದು ಹೈಡ್ರೋಜನ್ನ ನೀವು ರೀಪ್ಲೇಸ್ ಮಾಡಿಬಿಟ್ಟು ಏನು ಬರಿಬೇಕು ಇಲ್ಲಿ CH3. ಓಕೆ, CH ಇರೋದೇನಾಯ್ತು ಇಲ್ಲಿ CH2 ಆಯ್ತಲ್ವಾ. ಸೊ CH2 ಮತ್ತೆ ಏನಾಗುತ್ತೆ CH2, ಇದು ಯಾವುದಕ್ಕೆ ಅಟ್ಯಾಚ್ ಆಗಿದೆ ಬೋರಾನ್ಗೆ. ಇಲ್ಲಿ H2 ಇರೋದನ್ನು H ಮಾಡ್ತೀನಿ. ಯಾಕೆ ಅಂತಂದರೆ ನೋಡಿ, ಒಂದಿತ್ತು ಇನ್ನೊಂದು ಹೈಡ್ರೋಜನ್ ರೀಪ್ಲೇಸ್ ಆಗಿ ಏನಾಗ್ತಾ ಇದೆ ನೋಡಿ, ಇನ್ನೊಂದು ಆಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ಜಸ್ಟ್ ಇದು ಹೈಡ್ರೋಜನ್ ರಿಮೂವ್ ಮಾಡಿ, ಈ ಹೈಡ್ರೋಜನ್ ಯಾವುದಕ್ಕೆ ಅಟ್ಯಾಚ್ ಆಗುತ್ತೆ, ಆಲ್ಕಿನ್ಗೆ ಅಟ್ಯಾಚ್ ಆಗಿ ಮತ್ತೆ ಹೋಗಿ ಅದು ಬೋರಾನ್ಗೆ ಅಟ್ಯಾಚ್ ಆಗುತ್ತೆ. ಸೊ ಒಂದು ಹೈಡ್ರೋಜನ್ನ ನಾನು ರೀಪ್ಲೇಸ್ ಮಾಡಬೇಕು. ಇವಾಗ 2 ಹೈಡ್ರೋಜನ್ನು BH3 ಇತ್ತಲ್ವ, 2 ಹೈಡ್ರೋಜನ್ನ ರೀಪ್ಲೇಸ್ ಮಾಡಿ ಏನು ಬರೆದಿದ್ದೀನಿ CH3 CH2 ಬರೆದಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂತಂದರೆ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂತಂದರೆ ಇನ್ನೂ ಒಂದು CH3. ಓಕೆ, CH ಡಬಲ್ ಬಾಂಡ್ CH2 ಪ್ರೊಪೀನ್ ಜೊತೆಗೆ ರಿಯಾಕ್ಟ್ ಮಾಡುತ್ತೆ. ಇದು ಪ್ರೊಪೀನ್ ಜೊತೆಗೆ ರಿಯಾಕ್ಟ್ ಮಾಡಿ ಏನಾಗುತ್ತೆ ಅಂತಂದರೆ, ಸೊ ಇನ್ನೊಂದು ಏನಾಗಿದೆ ಹೈಡ್ರೋಜನ್ನ ರಿಮೂವ್ ಮಾಡಿ, ಓಕೆ, ಅದ್ರ ಬದಲು ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಇದೇನಾಯಿತು ಟ್ರೈ ಆಲ್ಕೈಲ್ ಆಯಿತು. ಓಕೆ, ಟ್ರೈ ಆಲ್ಕೈಲ್ ಆಯಿತು. ಸೊ ಇಲ್ಲೇನಾಗಿದೆ B ಇದೆ ಬೋರೆನ್. ಇದನ್ನು ಏನಂತ ಕರಿತೀವಿ ನಾವು, ಟ್ರೈ ಆಲ್ಕೈಲ್ ಬೋರೆನ್. ಓಕೆ, ದಿಸ್ ಇಸ್ ಟ್ರೈ ಆಲ್ಕೈಲ್ ಬೋರೆನ್. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ ಅಂತಂದರೆ ಆಕ್ಸಿಡೇಷನ್, ಇಲ್ಲಿಗೆ ಅಡಿಷನ್ ಮುಗೀತು. ಓಕೆ, ಇಲ್ಲಿಗೆ ಅಡಿಷನ್ ಮುಗೀತು. ನೆಕ್ಸ್ಟ್ ಏನು ಆಕ್ಸಿಡೇಷನ್ ರಿಯಾಕ್ಷನ್ಸ್ ಹೇಗಾಗುತ್ತೆ ಅಂತಂದರೆ ಇನ್ ದ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್. ಇಲ್ಲಿ 3 ಹೈಡ್ರೋಜನ್ ಪೆರಾಕ್ಸೈಡ್ ತೊಗೊತಾ ಇದ್ದೀನಿ ನಾನು. ಸೊ ಕಂಡೀಷನ್ ಏನಾಗಿರುತ್ತೆ, ಆಲ್ಕಲಿ ಅಂತಂದರೆ ನಿಮ್ಗೆ ಹೇಳಿದ್ದೆ ನಾನು, ಬೇಸಿಕ್ ಕಂಡೀಷನ್ ಅಂದರೆ OH- ಇರುತ್ತೆ ಅಲ್ಲಿ. ಸೊ ಸೋಡಿಯಂ ಹೈಡ್ರೋಕ್ಸೈಡ್ನ ಯೂಸ್ ಮಾಡ್ತೀವಿ ಅಂದ್ಕೊಳ್ಳಿ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ನೋಡಿ, ಎಷ್ಟಿದೆ ಇಲ್ಲಿ 3 ಇದೆ ಅಲ್ವಾ. ಓಕೆ, 3 ಪ್ರೊಪೈಲ್ ಇದೆ ಅಲ್ವಾ. ಈ ಪ್ರೊಪೈಲ್ನ ಬರ್ಕೊತೀನಿ ನಾನು CH3 CH2. ಓಕೆ, ಸೊ ನೆಕ್ಸ್ಟು CH2. ಇಲ್ಲಿ ನೋಡಿ ಈ ಬೋರಾನ್ ರಿಮೂವ್ ಮಾಡಿ ನಾನು ಏನು ಬರಿಬೇಕು ಇಲ್ಲಿ OH ಬರಿಬೇಕು. ಓಕೆ, ಸೊ ಏನು ರಿಮೂವ್ ಮಾಡಿ ಬರೆದೆ ನಾನು, ಬೋರಾನ್ನ ರಿಮೂವ್ ಮಾಡಿ ನಾನು ಏನು ಬರೆದೆ ನಾನು OH ಬರೆದೆ. ಓಕೆನಾ. ದಿಸ್ ಈಸ್ ದ ಆಕ್ಸಿಡೇಷನ್ ಸ್ಟೆಪ್. ಓಕೆ, ಇದಾದಮೇಲೆ ನೆಕ್ಸ್ಟ್ ಏನಾಗುತ್ತೆ ನೋಡಿ, ಈ ಬೋರಾನ್ ಇದೆ ಅಲ್ವಾ, ಈ ಬೋರಾನ್ ಏನಾಗಿ ಕನ್ವರ್ಷನ್ ಆಗುತ್ತೆ ಅಂತಂದರೆ BOH ಥ್ರೈಸ್ ಅಂದರೆ ಬೋರಿಕ್ ಆಸಿಡ್ ಆಗಿ ಕನ್ವರ್ಷನ್ ಆಗುತ್ತೆ. ಓಕೆನಾ. ಸೊ ದಿಸ್ ಈಸ್ ದ ರಿಯಾಕ್ಷನ್ಸ್. ಇದೇನು ಪ್ರಾಡಕ್ಟ್ ಏನು ಬಂತು ಅಲ್ಲಿಗೆ ಪ್ರೊಪೇನ್. ಓಕೆ, ಪ್ರೊಪೇನ್ 1 ಆಲ್. ಓಕೆ, ಇದೇನಾಗಿತ್ತು ಇಲ್ಲಿ ಏನು ಬಂದಿತ್ತು, ಪ್ರೊಪೇನ್ 2 ಆಲ್ ಬಂದಿತ್ತು. ಇಲ್ಲೇನು ಬರುತ್ತೆ ಪ್ರೊಪೇನ್ 1 ಆಲ್. ಓಕೆ, ದಿಸ್ ಈಸ್ ದ ರಿಯಾಕ್ಷನ್ಸ್. ಅರ್ಥ ಆಗಿದೆ ಅಂದ್ಕೊತೀನಿ. ಯಾವಾಗಲೂ ಅಷ್ಟೇ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಓದಬೇಕಾದ್ರೆ ನೀವು ಅಲ್ಲೇ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸುಮ್ಮನೆ ವಿಡಿಯೋ ನೋಡಿದ್ರೆ ಬರೋದಿಲ್ಲ, ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಬರುತ್ತೆ ಇದು. ಸೊ ಅರ್ಥ ಆಗಿದೆ ನನ್ನ ಟಾಪಿಕ್ನ ಮಾಡಿರೋ ಟಾಪಿಕ್ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.